ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವಾ ಮಾತನಾಡಿ ಯಾರು ಅಂತ ಕೇಳಿ ಹೇಳಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು 215ನೇ ಅಧ್ಯಾಯವನ್ನು ನೋಡಲಿದ್ದೇವೆ. ಈ ಭಾಗವನ್ನು ವಿಚಕ್ನು ಗೀತ ಅಂತ ಕರೀತಾರೆ. ವಿಚಕ್ನು ಅಂತ ಹೇಳಿ ಒಬ್ಬ ರಾಜ ವಸ್ತುತಃ. ಆದರೆ ಅವನ ನಡೆ ಸ್ವಲ್ಪ ಅಸಂಗತವಾಗಿಯೇ ಕಾಣುತ್ತೆ. ಯಾಕೆ ಅಂತ ನಂತರ ಹೇಳ್ತೇನೆ. ಈಗ ಅಲ್ಲಿ ಏನಿದೆ 215 ಅದು ಯಾಕೆ ಅಂತ ನಂತರ ನೋಡೋಣ. ಆ ಒಂದು ಭಾಗವನ್ನು ಮೊದಲು ಹಾಗೆ ಅನುವಾದ ಮಾಡ್ತೇನೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಪ್ರಜಾನಾಮುಪಕಾರಾರ್ಥಂ ಗೀತಂ ರಾಜ್ಞಾ ವಿಚಕ್ನುನಾ. ವಿಚಕ್ನು ಅಂತ ಆ ರಾಜನ ಹೆಸರು. ಆ ವಿಚಕ್ನು ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವನು ಕಂಡುಕೊಂಡ ಒಂದು ಹಾಡು ಏನು? ಭಿನ್ನಂ ಸ್ಥೂಲವಶಂ ದೃಷ್ಟ್ವಾ ವಿರಾವಂಚ ಗವಾಂ ಭೃಶಂ ಜಗರ್ಹೇ ಯಜ್ಞವಾಟಸ್ಥಃ ಪ್ರೇಕ್ಷಮಾಣಃ ಸ ಪಾರ್ಥಿವಃ. ದೊಡ್ಡ ಎತ್ತು. ಆ ಎತ್ತನ್ನ ಯಜ್ಞದಲ್ಲಿ ಆಗ ಕಡಿಲಿಕ್ಕೆ ಅವಕಾಶ ಇತ್ತು. ಎತ್ತನ್ನು ಕಡಿದಾಗ ಹಸುಗಳು ಹೋ ಅಂತ ಕಿರಿಚಲಿಕ್ಕೆ ಶುರು ಮಾಡಿದವು. ಯಾವ ಪರಿ ಕಿರಿಚಲಿಕ್ಕೆ ಶುರು ಮಾಡಿದವು ಅಂದರೆ, ಯಜಮಾನನೇ ವಿಚಕ್ನು ಆಗಿದ್ದವನು ಪುರೋಹಿತರಿಗೆಲ್ಲ ಬೈದ. ಏನಂದ? ಸ್ವಸ್ತಿ ಗೋಭ್ಯೋಸ್ತು ಲೋಕೇಶು ತಥೋ ನಿರ್ವಚನಂ ಕೃತಂ ಹಿಂಸಾಯಾಂತು ಪ್ರವೃತ್ತೇಯಂ ಆಶೀರೇಶಾನುಕಂಪಿತ. ಗೋವುಗಳಿಗೆ ಒಳ್ಳೆಯದಾಗಲಿ. ಲೋಕದಲ್ಲಿ ಗೌಹು ಅಂತ ಕರೀತಾರೆ. ಗೌಹು ಅಂದರೆ ಯಾವುದು ಹೋಗೋದರಿಂದ ಸಮೃದ್ಧಿ ಉಂಟಾಗತ್ತೋ ಅದು ಗೌಹು. ಎಲ್ಲವೂ ಹೋಗುತ್ತೆ, ಯಾವುದು ಹೋಗಲ್ಲ. ಹಾವು ಹೋಗುತ್ತೆ, ಗೌಹು ಯಾಕಲ್ಲ? ಗಚ್ಚತೀತಿ ಗೌಹು ಯಾಕಲ್ಲ? ಯಾವುದು ಚಲಿಸೋಲ್ಲ ಹೇಳಿ? ಗಿಡ ಮರ ಬಿಟ್ಟು ಎಲ್ಲರೂ ಚಲಿಸ್ತಾರೆ. ಹಾಗಾದ್ರೆ ಮನುಷ್ಯರನ್ನ ಗೌಹು ಅಂತ ಯಾಕೆ ಕರೆಯಲ್ಲ? ತಿರ್ಯಕ್ ಪ್ರಾಣಿಗಳ ಎಲ್ಲವನ್ನೂ ಗೌಹು ಅಂತ ಯಾಕೆ ಕರೆಯೋಲ್ಲ? ಯಾಕೆ ಅಂದರೆ ಅವುಗಳು ಓಡಾಟದಿಂದ ಭೂಮಿ ಫಲವತ್ತಾಗೋದಿಲ್ಲ. ಅದರಿಂದಾಗಿ ಯಾವುದರ ನಡೆ ಸಾರ್ಥಕವೋ ಅದನ್ನು ಗೌಹು ಅಂತ ಕರೀತಾರೆ. ಸಾರ್ಥಕ ಅಂದರೆ ಪ್ರಯೋಜನ, ಫಲವತ್ತಾಗತ್ತೆ ಭೂಮಿ. ಅದಕ್ಕೆ ಹಸುವನ್ನು ಗೌಹು ಅಂತ ಕರೆದರು. ಅದರಿಂದಾಗಿ ತಥೋ ನಿರ್ವಚನಂ ಕೃತಂ ಹಿಂಸಾಯಾಂತು ಪ್ರವೃತ್ತೇಯಂ ಆಶೀರೇಶಾನುಕಂಪಿತ. ಈ ನಮ್ಮ ಬಯಕೆ ಏನಿದೆ ಹಿಂಸೆಯಲ್ಲಿ ತೊಡಗಿದೆ. ಅವ್ಯವಸ್ಥಿತ ಮರ್ಯಾದೈ ವಿಮೂಢೈರ್ನಾಸ್ತಿಕೈರ್ನರೈ ಸಂಶಯಾತ್ಮಭಿರವ್ಯಕ್ತೈ ಹಿಂಸಾ ಸಮನುದರ್ಶಿತ. ಯಾರಿಗೆ ಮರ್ಯಾದಾ, ಮರ್ಯಾ ಅಂದರೆ ಮನುಷ್ಯರು ಅಂತ.
ಮನುಷ್ಯರ ಮಿತಿಯನ್ನ ಮರ್ಯಾದ ಅಂತ ಕರೀತಾರೆ. ಇದರಿಂದ ಮೇಲ್ಗಡೆ ಹೋಗ್ಲಿಕ್ಕಾಗಲ್ಲ. ಇಷ್ಟು ಮಿನಿಮಮ್ ನಾವು ಮಾಡಲೇಬೇಕಾದದ್ದು ಯಾವುದು, ಅದು ಮರ್ಯಾದೆ. ಆ ಮರ್ಯಾದೆಯನ್ನು ಮೀರಿ ಹೋಗ್ಲಿಕ್ಕಾಗಲ್ಲ. ಇದು ಮರ್ಯಾದ ಅಂತ ಹೇಳಿದ್ರೆ, ಮರ್ಯಾದ ಅಂದ್ರೆ ರೆಸ್ಪೆಕ್ಟ್ ಅಂತ ಅರ್ಥ ಅಲ್ಲ. ಮರ್ಯಾದ ಅಂದ್ರೆ ಲಿಮಿಟೇಷನ್ ಅಂತ ಅರ್ಥ. ಅವ್ಯವಸ್ಥಿತ ಮರ್ಯಾದೈಹಿ, ಮನುಷ್ಯನಿಗೆ ಇರುವ ಭಾವನಾತ್ಮಕ ಗಡಿಗಳನ್ನು ತಿಳಿಯದೆ, ವಿಮೂಢೈಹಿ ಮೋಹಕ್ಕೆ ಒಳಗಾದ ನಾಸ್ತಿಕರಾದ, ಸಂಶಯಾತ್ಮಭಿಹಿ ಸಂಶಯವನ್ನ ಮೈಯಲ್ಲಿ ತುಂಬಿಕೊಂಡ, ಅವ್ಯಕ್ತೈಹಿ ಏನನ್ನೂ ನಿಚ್ಚಳವಾಗಿ ಕಾಣಲಾಗದವರು ಈ ಹಿಂಸೆಯನ್ನ ಮಾಡ್ತಾರೆ. ಸರ್ವಕರ್ಮ ಸ್ವಹಿಂಸಾಂಹಿ ಧರ್ಮಾತ್ಮ ಮನುರಬ್ರವೀತ್ ಕಾಮಕಾರಾದ್ವಿಹಿಂಸಂತಿ ಬಹಿರ್ವೇದ್ಯಾಹ ಪಶೂನ್ನರಾಹ. ಎಲ್ಲ ಕರ್ಮಗಳಲ್ಲಿ ಅಹಿಂಸೆಯನ್ನು ಮನು ನುಡಿದ. ಅಹಿಂಸಾ ಕಾಮಕಾರಾದ್ವಿಹಿಂಸಂತಿ, ಆದರೆ ಬಯಸಿ ಹಿಂಸೆಯನ್ನ ಮಾಡ್ತಾರೆ. ಬಯಸಿ ಹಿಂಸೆಯನ್ನ ಮಾಡ್ತಾರೆ. ಎಲ್ಲರೂ ಹಿಂಸೆ ಮಾಡಿ ಅಂತ ಇರಲ್ಲ. ಅದು ಏನು, ಬಹಿರ್ವೇದ್ಯಾಹ, ಯಜ್ಞಕುಂಡದ ಆಚೆ ಹಿಂಸೆಯನ್ನ ಮಾಡ್ತಾರೆ. ಏನರ್ಥ ಇದಕ್ಕೆ? ಯಜ್ಞದಲ್ಲಂತೂ ವಿಹಿತ ಅಲ್ಲ ಅಂತ ಅರ್ಥ. ಇವನು ಹೇಳುದು ವಿಚಕ್ಷಣು. ತಸ್ಮಾತ್ ಪ್ರಮಾಣತಃ ಕಾರ್ಯೋ ಧರ್ಮ ಸೂಕ್ಷ್ಮೋ ವಿಜಾನತ ಅಹಿಂಸಾ ಹೇವ ತರವೇಭ್ಯೋ ಧರ್ಮೇಭ್ಯೋ ಜಾಯಸಿ ಮತ. ಅದರಿಂದಾಗಿ ಅಹಿಂಸೆಯೇ ಮಿಗಿಲು, ಹಿಂಸೆ ಅಲ್ಲ. ಉಪೋಶ್ಚ ಸಂಶಿತೋ ಭೂತ್ವಾ ಹಿತ್ವಾ ವೇದ ಕೃತಾಂ ಶುಚಿಃ ಆಚಾರ ಇತ್ಯನಾಚಾರ ಕೃಪಣಾಃ ಫಲಹೇತವಃ. ಉಪವಾಸ ಮಾಡಿ ತೀಕ್ಷ್ಣವಾಗಿ ತತ್ವವನ್ನು ಯೋಚನೆ ಮಾಡ್ತಾ, ವೇದವನ್ನು ಕಂಡ ಋಷಿಗಳ ಒಂದು ಆಚಾರ ಅಂತ ಬಲಿ ಕೊಡೋದನ್ನ ಅನಾಚಾರ ಅಂತ ಇಟ್ಕೊಳ್ಬೇಕು. ಇದು ಆಚಾರ ಅಲ್ಲ. ಇದು ಪ್ರಾಣಿಗಳ ಹಿಂಸೆ ಮಾಡೋದು ಆಚಾರವಲ್ಲ. ಕೃಪಣಾಃ ಫಲಹೇತವಃ, ಇಲ್ಲಿಯೂ ಅಲ್ಲಿಯೂ ಫಲ ಉಂಟಾಗಬೇಕು ಅಂತ ಹೇಳಿ ಇವರಿಗೆ ಅನಿಸುತ್ತೆ. ಅದಕ್ಕೇನು ಮಾಡ್ತಾರೆ, ಇಲ್ಲಿಯೂ ಬಲಿ ಕೊಡೋಣ, ಇದರ ಮಾಂಸವನ್ನು ಯಥೇಚ್ಛವಾಗಿ ಹಂಚಿ ತಿನ್ನೋಣ, ಅಲ್ಲಿಯೂ ಸುಖ ಸಿಗತ್ತೆ, ಯಾಕೆಂದರೆ ದೇವರಿಗೆ ಅಂತ ಮಾಡಿದ್ದು ಅಂತಾರೆ. ಪರಲೋಕದ ಬಗೆಗೆ ಸಂಶಯ ಇರುವವರು ಈ ಲೋಕದಲ್ಲಿಯೂ ಆ ಲೋಕದಲ್ಲಿಯೂ ಸುಖ ಆಗೋದಾದರೆ ಆಗಲಿ, ಈ ಲೋಕದಲ್ಲಂತೂ ಆಗಲೇಬೇಕು, ಸ್ವಲ್ಪ ಹೊತ್ತು ಕಷ್ಟಪಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಸುಖ ಪಡೋಣ ಅಂತಾರೆ. ಇಂತಹ ದುರ್ಜನರು, ದುರುಳರು, ಮಂದಮತಿಗಳು ಈ ತರಹದ ಒಂದು ಪ್ಲಾನ್ ಮಾಡಿದ್ದಾರೆ. ಯಜ್ಞ ಅಂದ್ರೆ ಯದಿಚ್ಛಿಂದಂತಿ ವೃಕ್ಷಾಂಶ್ಚ ಯೂಪಾಂಶ್ಚೋದ್ದಿಶ್ಯ ಮಾನವಾಃ ವೃಥಾ ಮಾಂಸಾನಿ ಖಾದಂತಿ ನೈಷ ಧರ್ಮ ಪ್ರಶಸ್ಯತೆ. ಯದಿಚ್ಛಿಂದಂತಿ ವೃಕ್ಷಾಂಶ್ಚ, ಒಂದೊಮ್ಮೆ ಮರಗಳನ್ನು ಕಡಿತಾರೆ ಯೂಪಕ್ಕಾಗಿ ಅಂತಂದ್ರೆ ಅದು ತಪ್ಪೇ. ಯೂಪ ಅಂತಂದ್ರೆ ಬಲಿಗಂಭ ಅಂತ ಕರೀತಾರೆ. ಬಲಿಗಂಭಕ್ಕಾಗಿ ಮರಗಳನ್ನು ಕಡಿದ್ರೆ ಅದು ತಪ್ಪೇ. ವೃಥಾ ಮಾಂಸಾನಿ ಖಾದಂತಿ, ಸುಮ್ಮನೆ ಮಾಂಸವನ್ನು ತಿಂದ್ರೆ ಅದು ಕೂಡ ತಪ್ಪೇ. ನೈಷ ಧರ್ಮ ಸನಾತನಃ. ಸುರಾ ಮತ್ಸ್ಯೋ ಮಧುರ್ ಮಾಂಸಂ ಆಸವ ಕೃಸರೌದನಂ ಧೂರ್ತೈ ಪ್ರವರ್ತಿತಂ ಹೇತತ್ ನೈತದ್ವೇದೇಶು ಕಲ್ಪಿತಂ. ಮದ್ಯ ಆಗಲಿ, ಮತ್ಸ್ಯ ಆಗಲಿ, ಮದ್ಯ, ಮಾಂಸ, ಆಸವ ಅಂದ್ರೆ ಹೂವಿನಲ್ಲಿ ಮಾಡಿದ ಮದ್ಯ. ಆಸವ ಅಂದ್ರೆ ಹೂವಿನಲ್ಲಿ ಮಾಡಿದ್ದು, ಮೈರೇಯ ಅಂದ್ರೆ ಹಿಟ್ಟಿನಲ್ಲಿ ಮಾಡಿದ್ದು. ಈ ತರಹದ ಕೃಸರೌದನಂ, ಕೃಸರ ಅಂದ್ರೆ ಹುಗ್ಗಿ, ಇದನ್ನ ಧೂರ್ತರು ಯಜ್ಞದಲ್ಲಿ ಇರಲೇಬೇಕು ಅಂತ ಹೇಳಿದ್ದು
ನೈತದ್ವೇದೇಶು ಕಲ್ಪಿತಂ, ವೇದದಲ್ಲಿ ಇದಿಲ್ಲ. ಕಾಮಾನ್ ಮೋಹಾಚ್ಚವಲೋಭಾಚ್ಚ ಲೌಕ್ಯಮೇತತ್ ಪ್ರವರ್ತಿತಂ, ಕಾಮದಿಂದಲೂ ಲೋಭದಿಂದಲೂ ಮೋಹದಿಂದಲೂ ಲೌಕಿಕರು ಇದನ್ನು, ಲೌಕಿಕರು ಅಂದರೆ ಲೋಕದಲ್ಲಿ ಇರುವವರು ಅಂತ. ಇವತ್ತು ಲೌಕಿಕರು ಅಂತ ಹೇಳಿದ್ರೆ ಹೊರಗಡೆ ಕೆಲಸ ಮಾಡುವವರು, ವೈದಿಕರು ಅಂತಂದ್ರೆ ಪೌರೋಹಿತ್ಯ ಮಾಡುವವರು ಅಥವಾ ಪೂಜೆ ಮಾಡಿಕೊಂಡಿರುವವರು ಅಂತ ಆ ಥರದ ಅರ್ಥ ಬಂದ್ಬಿಟ್ಟಿದೆ. ನಿಜವಾದ ಅರ್ಥ ಏನು ಅಂದರೆ, ಲೌಕಿಕರು ಅಂತಂದ್ರೆ ಮಹಾಭಾರತವನ್ನ ಅವಲಂಬಿಸಿದವರು, ವೈದಿಕರು ಅಂತಂದ್ರೆ ವೇದವನ್ನೇ ಅಧ್ಯಯನ ಮಾಡುವವರು. ಲೌಕಿಕರು ವೈದಿಕರು ಅನ್ನೋದಕ್ಕೆ ಹಾಗರ್ಥ. ಇದು ಎಲ್ಲಿಂದ ಅರ್ಥ ಅಂತ ನೀವು ಕೇಳಿದ್ರೆ ನೋಡಿ, ಗೀತೆಯಲ್ಲಿ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ, ಲೋಕ ಅಂದ್ರೆ ಯಾವುದು? ಮಹಾಭಾರತ. ಲೋಕ ಎನಿಸಿದ ಮಹಾಭಾರತದಲ್ಲಿಯೂ ವೇದದಲ್ಲಿಯೂ ನನ್ನನ್ನೇ ಪುರುಷೋತ್ತಮ ಅಂತ ಕರೀತಾರೆ ಅಂತ ಹಾಗರ್ಥ. ಅದರಿಂದಾಗಿ ಲೌಕಿಕರು ವೈದಿಕರು ಅಂದ್ರೆ ಹಾಗರ್ಥ ಇತ್ತು. ಆಮೇಲೆ ಏನಾಯ್ತು? ಇಂಗ್ಲಿಷ್ ಕಲಿತು ಹೊರಗಡೆ ಕೆಲಸ ಮಾಡುವವರು ಲೌಕಿಕರು. ಇಂಗ್ಲಿಷ್ ಕಲಿಯದೆ ಇದರಲ್ಲಿ ಇರುವವರು ವೈದಿಕರು. ಪೂಜೆ ಮಾಡಿಕೊಂಡೋ ಶಾಸ್ತ್ರಾದಿಗಳನ್ನು ಪಠನೆ ಮಾಡಿಕೊಂಡೋ ಇರುವವರು ವೈದಿಕರು ಅಂತ ಬಂದುಬಿಡ್ತು. ಆದರೆ ಮೂಲಭೂತವಾಗಿ ಅರ್ಥ ಇದು ಹೀಗೆ. ಈ ಲೌಕಿಕರು ಕಲ್ಪನೆ ಮಾಡಿದ್ದು. ವಿಷ್ಣುಮೇವ ಯಜಂತೀಹ ಸರ್ವಯಜ್ಞೇಷು ಬ್ರಾಹ್ಮಣಾಃ ಪಾಯಸೈ ಸುಮನೋಭಿಶ್ಚ ತಸ್ಯೈವ ಯಜನಂ ಸ್ಮೃತಂ. ನೋಡಿ, ಯಜ್ಞದಲ್ಲಿ ಬ್ರಾಹ್ಮಣರನ್ನು ನೋಡಿ, ಕೇವಲ ಹಾಲನ್ನದಿಂದ ಹೋಮ ಮಾಡ್ತಾರೆ. ಕೂಗಾಟ ಇಲ್ಲ, ಕಿರಿಚಾಟ ಇಲ್ಲ, ಆಯ್ತೆ, ರಕ್ತ ಇಲ್ಲ, ಏನೂ ಇಲ್ಲ. ಎಷ್ಟು ಸೊಗಸಾದ ಒಂದು ವಿಧಾನ, ಏನು ಕಥೆ. ಯಜ್ಞಿಯಾಶ್ಚೈವಯೇ ವೃಕ್ಷಾ ವೇದೇಚು ಪರಿಕಲ್ಪಿತಾ ಯಚ್ಚಾಪಿ ಕಿಂಚಿತ್ ಕರ್ತವ್ಯಂ ಅನ್ಯಚ್ಚೋಕ್ಷೇತ್ಸು ಸಂಸ್ಕೃತಂ. ಯಜ್ಞಿಯಾಶ್ಚೈವಯೇ ವೃಕ್ಷಾ, ಯಜ್ಞದಲ್ಲಿ ದವ, ಖದಿರ ಮೊದಲಾದ ಮೊದಲಾದ ವೃಕ್ಷಗಳನ್ನು ಹೇಳಿದ್ದಾರೆ. ಅದನ್ನು ಬೇಕಾದರೆ ಬಳಸೋಣ. ಆಮೇಲೆ ಧಾನ್ಯದಲ್ಲಿಯೇ ಹವಿಸ್ಸನ್ನು ಕೊಡೋಣ. ಮಾಂಸ ಬೇಡಿತ್ತು. ಮಹಾಸತ್ವೈಶುದ್ಧ ಭಾವೈ ಸರ್ವಂ ದೇಹಾರ್ಹಮೇವ ತತ್. ಅದರಿಂದಾಗಿ ಎಲ್ಲವೂ ದೇವಾರ್ಹವೇ, ಹಿಂಸೆಯನ್ನು ಬಿಡಬೇಕು ಅಂದ. ಇಷ್ಟನ್ನುವಲ್ಲಿಗೆ 50 250ನೇ ಅಧ್ಯಾಯ ಮುಗೀತು. ನಾವು ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕು. ವಿಚಕ್ಷಣು ರಾಜ, ಅವನ ಮಾನಸಿಕವಾದ ನಡೆ ಬ್ರಾಹ್ಮಣದ್ದಾಗಿತ್ತು. ಯಾಕೆ ಅಂದರೆ ಅವರವರ ಮಾನಸಿಕ ಸೆಳೆತ ಅವರವರ ಸ್ವಭಾವದ ಸೆಳೆತಕ್ಕೆ ಅನುಗುಣವಾಗಿ ಇರುತ್ತೆ. ಯಾವುದೋ ಜಾತಿಯಲ್ಲಿ ಹುಟ್ಟಿರಬಹುದು, ಸೆಳೆತ ಈಚೆ ಬಂದರೆ ಏನಂತ ಕರೆಯೋದು ಅವ್ರನ್ನ? ಹೀಗಾಗಿ ವಿಚಕ್ಷಣು ಅವನು ಕ್ಷತ್ರಿಯ, ಆದರೆ ಅವನು ಸೆಳೆತ ಇದ್ದದ್ದು ಬ್ರಾಹ್ಮಣ್ಯದೆಡೆಗೆ. ಅದರಿಂದಾಗಿ ವಿಚಕ್ಷಣು ಆದ್ಮೇಲೆ ಎಲ್ಲರೂ ಬ್ರಾಹ್ಮಣರಾಗೋದ್ರು ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅವನ ವಂಶದವರೆಲ್ಲ ಬ್ರಾಹ್ಮಣರಾಗೋದ್ರು ಅಂತ. ಹೀಗಾಗಿ ವಿಚಕ್ಷಣುವಿನ ಒಂದು ಗೀತೆಯನ್ನು ನೋಡಿಕೊಂಡು ಈ ಎಲ್ಲ ಓವರ್ ಅದನ್ನೇ ಹೇಳ್ತಾ ಇರೋದು. ವೇದದಲ್ಲಿ ಅಥವಾ ಹಿಂದೆ ಮಹಾಭಾರತ ರಾಮಾಯಣಾದಿಗಳಲ್ಲಿ ಮಾಂಸವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಅಲ್ಲಿ ಮಾಂಸವೇ ಇದ್ದದ್ದು ಅಂತಾರೆ. ಅಲ್ಲ, ಯಜ್ಞ ಅನ್ನೋದು ಮೂರೂ ಜನರಿದ್ದಾರೆ. ಯಜ್ಞದಲ್ಲಿ ಯಜ್ಞ ಮಾಡಲಿಕ್ಕೆ ಅಧಿಕಾರ 3 ಜನರಿಗಿದೆ. ಬ್ರಾಹ್ಮಣರು ಮಾಂಸ ತಿಂತಾ ಇರಲಿಲ್ಲ, ತಿಂತಾ ಇದ್ರು. ಕ್ಷತ್ರಿಯರಿಗೆ ಯಾಗ ಮಾಡಿಸ್ಲಿಕ್ಕೆ ಬಂದಾಗ ಬೇರೆ ಸಂದರ್ಭದಲ್ಲಿ ಅನ್ನನೇ ತಿಂತಾ ಇರಲಿಲ್ಲ, ಇನ್ನು ಮಾಂಸ ಎಲ್ಲಿಂದ? ಪ್ರತಿ ದಿವಸ ಅಡುಗೆ ಮಾಡ್ಕೊಳ್ತಾ ಇದ್ರು ಅಂತ ಅನ್ಕೊಂಡಿದ್ದೀರಾ?
ಪ್ರತಿ ದಿವಸ ಅಡುಗೆ ಮಾಡ್ಕೋತಾ ಇರಲಿಲ್ಲ. ಹಾಲು, ಗೆಡ್ಡೆ ಗೆಣಸುಗಳು ಅದನ್ನು ತಿನ್ಕೊಂಡಿರೋರು. ಅನಮೀವಾ ಗೋಪಿಯಲ್ಲಿ. ಹೀಗಾಗಿ ಪ್ರತಿ ದಿವಸ ಅವರು ಅನ್ನ ಮಾಡ್ಕೊಳ್ತಾ ಇರಲಿಲ್ಲ ತಮಗಾಗಿ. ಊಟ ಅಂತ ಕಾಣಬೇಕಾದ್ರೆ ಯಾವುದೋ ಒಬ್ಬ ರಾಜನ ವಿವಾಹವೋ ಏನೋ ಆಗಬೇಕಿತ್ತು. ಇಲ್ಲ ಅಂದ್ರೆ ತಾವು ಅಡುಗೆ ಮಾಡ್ಕೊಳ್ಳೋದೆಲ್ಲ ಇಲ್ವೇ ಇಲ್ಲ. ಕಾಡಿನಲ್ಲಿರೋರು ಅಶ್ಮಕುಟ್ಟರು ಅವರೆಲ್ಲ ಅಡುಗೆ ಮಾಡ್ಕೊಳ್ಳೋದು ಅಂತ ಇರಲಿಲ್ಲ. ಪರ್ಣಾಹಾರರು, ಕೇವಲ ಎಲೆಯನ್ನು ತಿಂದು ಬದುಕುವವರು, ನೊರೆಯನ್ನು ಕುಡಿದು ಬದುಕುವವರು, ಫೇನಪರು, ಇವೆಲ್ಲ ಇರೋದು. ಯಜ್ಞ ಮಾಡ್ತಾ ಇದ್ದ ಕ್ಷತ್ರಿಯರು ತಮ್ಮ ಅನ್ನವನ್ನು ನೀಡುತ್ತಾ ಇದ್ರು ಅಷ್ಟೇ. ಮೂರೂ ತರದವರು ಯಜ್ಞ ಮಾಡಿದಾಗ ಅವರವರ ಅನ್ನದಿಂದ ಅವರು ಆರಾಧನೆ ಮಾಡ್ತಾರೆ. ಅದನ್ನ ಇಲ್ಲ ಇದಿರಲಿಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಇಲ್ಲ. ನೀನು ಬ್ರಾಹ್ಮಣನೋ, ನಿನಗೆ ಅನ್ನಿಸ್ತಾ ಇದೆಯೋ, ನೀನು ಮಾಂಸ ತಿನ್ಬೇಡ ಅಷ್ಟೇ. ಒಟ್ಟಾರೆ ಮಾಂಸ ತಿನ್ನೋದು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ. ಏನು ದೇವರಿಗೆ ನೈವೇದ್ಯ ಮಾಡಿ ತಿನ್ನಿ, ಹಾಗೆ ಅನ್ನ ತಿಂದ್ರೂ ದೋಷ ಉಂಟು ಅಂತಾರೆ. ಯಾಕೆ ಅಂದ್ರೆ ಅದು ಜೀವವೇ. ದೇವರಿಗೆ ನೈವೇದ್ಯ ಮಾಡಿ ತಿನ್ನಿ, ಆಗ ದೋಷವಿಲ್ಲ. ಪಂಚಸೂನ ಪ್ರಾಯಶ್ಚಿತ್ತಾರ್ಥಂ ವೈಶ್ವದೇವಾಖ್ಯಂ ಕರ್ಮ ಕರಿಷ್ಯೆ. ಬಾಯಲ್ಲಾದರೂ ಹೇಳಿ. ವೈಶ್ವದೇವ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರೆ ಬಾಯಲ್ಲಾದರೂ ಹೇಳಿ, ಉಂಡರಿ. ಹಾಗೆ ಉಂಡು ನಾವು ಮುಂದಿನ ಕೆಲಸವನ್ನು ಮಾಡಬೇಕು. ಅದರಿಂದಾಗಿ ಕ್ಷತ್ರಿಯರು ಯಾಗ ಮಾಡ್ತಾ ಇರಲಿಲ್ಲ. ಹೆಂಗೆ ಹೇಳ್ತೀರ ನೀವು? ಇಲ್ಲೆಲ್ಲ ಉಂಟು. ವಿಚಕ್ಷಣು ಯಾಕೆ ಹೀಗೆ ಹೇಳಿದ? ವಿಚಕ್ಷಣುವಿಗೆ ಅವನಿಗೆ ಒಳಗಡೆಯ ಸೆಳೆತ ಬ್ರಾಹ್ಮಣ್ಯದ್ದು, ಅದಕ್ಕೆ ಅವನು ಆ ರೀತಿ ಹೇಳಿದ. ಅದು ವಿಚಕ್ಷಣುವಿನ ದೃಷ್ಟಿ. ಗೀತೆ ಕಥಂ ಕಾರ್ಯಂ ಪರೀಕ್ಷೇತ ಶೀಘ್ರಂ ವಾಥ ಚಿರೇಣವಾ ಸರ್ವಥಾ ಕಾರ್ಯದುರ್ಗೇಸ್ಮಿನ್ ಭವಾನ್ನ ಪರಮೋ ಗುರು. ಇಷ್ಟು ಹೇಳಿದ ಕೂಡಲೇ ಯುಧಿಷ್ಠಿರ ಅಲ್ಲಿಗೆ ನಿಲ್ಲಿಸ್ಬಿಟ್ಟ. ಬೇರೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ. 251ನೇ ಅಧ್ಯಾಯ. ಚೆನ್ನಾಗಿರೋ ಕಥೆ ಇದು. ಅಜ್ಜ, ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಮೊದಲು ಡಿಸೈಡ್ ಮಾಡಬೇಕು, ಇದು ಯೋಗ್ಯವೇ ಅಲ್ವೇ ಅಂತ. ಡಿಸೈಡ್ ಮಾಡಿ ಮುಂದುವರಿಬೇಕು. ಡಿಸೈಡ್ ಬೇಗ ಮಾಡಬೇಕಾ, ಲೇಟಾಗಿ ಮಾಡಿದ್ರೆ ತೊಂದರೆ ಇಲ್ವಾ? ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲಪ್ಪ ನಮಗೆ, ತಡ ಆದರೆ ತೊಂದರೆ ಇಲ್ವಾ? ಇಮಿಡಿಯೇಟ್ ಈಗ ತೀರ್ಮಾನ ತಗೊಂಡ್ಬಿಡು ಅಂತ ಅನ್ನೋದ ಏನು? ಸ್ಲೋ ಇರಬೇಕಾ, ಫಾಸ್ಟ್ ಇರಬೇಕಾ ಏನು? ಅದಕ್ಕೆ ಭೀಷ್ಮಾಚಾರ್ಯರು ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಚಿರಕಾರೆಸ್ತು ಯತ್ಪೂರ್ವಂ ವೃತ್ತಮಂಗಿರತಾಂ ಕುಲೇ. ನೋಡಪ್ಪ, ಒಂದು ಕಥೆ ಹೇಳ್ತೀನಿ. ಆ ಕಥಾನಾಯಕನ ಹೆಸರು ಚಿರಕಾರಿಕ ಅಂತ. ಚಿರ ಅಂದ್ರೆ ಲೇಟ್, ವಿಪರೀತ ತಡ ಮಾಡ್ತಾನೆ. ಅವನದೊಂದು ಕಥೆ. ಅಂಗಿರಸ್ ಅಂತ ಹೇಳಿ ಒಂದು ಗೋತ್ರ, ಆ ಗೋತ್ರದಲ್ಲಿ ಬಂದಿದ್ದ. ಚಿರಕಾರಿಕ ಭದ್ರಂತೆ ಭದ್ರಂತೆ ಚಿರಕಾರಿಕ ಚಿರಕಾರಿ ಮೇಧಾವಿ ನಾಪರಾಧ್ಯ ಸುಧರ್ಮತೂ. ಅವರಪ್ಪ ಅವನನ್ನು ಹೊಗಳಿದ್ದು ಹೀಗೆ ಅಂತ ಮೊದಲು ಆ ಹೊಗಳಿಕೆಯನ್ನು ಹೇಳ್ತಾರೆ, ಆಮೇಲೆ ಕಥೆ ಹೇಳ್ತಾರೆ. ಚಿರಕಾರಿಕ, ನಿನಗೆ ಒಳ್ಳೇದಾಗಲಪ್ಪ, ಒಳ್ಳೇದಾಗಲಿ ನಿನಗೆ ಚಿರಕಾರಿಕನೇ. ಮೇಧಾವಿಯೇ ಚಿರಕಾರಿ, ಕರ್ಮದಲ್ಲಿ ಅಪರಾಧ ಮಾಡಲ್ಲ. ಇದು ಅವನ ಹೊಗಳಿಕೆ, ಅವರಪ್ಪ ಹೊಗಳಿದ್ದು. ನೋಡಿ ಈ ಶ್ಲೋಕ ಹೇಗಿದೆ ಅಂತ ನೀವು ಇನ್ನೊಮ್ಮೆ ಕೇಳಿ ಬಾಯಿಗೆ ಬಂದ್ಬಿಡುತ್ತೆ.
ಚಿರಕಾರಿಕ ಭದ್ರಂತೆ. ಆಮೇಲೆ ಭದ್ರಂತೆ ಚಿರಕಾರಿಕ, ಚಿರಕಾರಿ ಮೇಧಾವಿ ನಾಪರಾಧ್ಯತಿ ಕರ್ಮಸು. ಚಿರಕಾರಿ ಮಹಾಪ್ರಾಜ್ಞೋ ಗೌತಮಸ್ಯಾಭವತ್ಸುತಃ ಚಿರೇಣ ತರ್ವ ಕಾರ್ಯಾಣಿ ವಿಮೃಶನ್ ಪ್ರತಿಪದ್ಯತೆ. ಯಾವುದೇ ಆಗಲಿ ಟೈಮ್ ತಗೊಳ್ತಾ ಇದ್ದ ಅವನು ಯೋಚನೆ ಮಾಡಲಿಕ್ಕೆ. ಅದಕ್ಕೆ ಅವನ ಹೆಸರು ನಿಜವಾದ ಏನಿತ್ತೋ ಗೊತ್ತಿಲ್ಲ, ಚಿರಕಾರಿ ಅಂತ ಹೆಸರು ಬಿದ್ದು ಬಿಡುದು, ಮಿಸ್ಟರ್ ಲೇಟಪ್ಪ. ಚಿರಂ ಸಂಚಿಂತಯತ್ಯರ್ಥಂ ಚಿರಂ ಜಾಗ್ರತ್ ಚಿರಂ ಸ್ವಪನ್ ಚಿರಂ ಕಾರ್ಯಾಭಿಪತ್ತಿಶ್ಚ ಚಿರಕಾರಿ ತಥೋಚ್ಯತೆ. ಯೋಚನೆ ಮಾಡೋದು ತಡ, ಏಳೋದು ತಡ, ಮಲಗೋದು ತಡ, ಕೆಲಸ ಮಾಡೋದು ತಡ. ಅದಕ್ಕೆ ಅವನಿಗೆ ಚಿರಕಾರಿ ಅಂತ. ಅಲಸಗ್ರಹಣಂ ಪ್ರಾಪ್ತೋ ಧುರ್ಮೇಧಾ ಇತಿ ಚೋಚ್ಯತೆ ಬುದ್ಧಿಲಾಘವಯುಕ್ತೇನ ಜನೇನ ದೀರ್ಘದರ್ಶಿನ. ಜನರೆಲ್ಲ ಅವನನ್ನು ಸೋಮಾರಿಯಿಂದ ಬೈತಾ ಇದ್ರಂತೆ. ಏನ್ರಿ ಅವನ ಬೇಗ ಬೇಗ ಹೇಳೋದೇ ಇಲ್ಲ ಅಂತ ಬೈತಾ ಇದ್ರಂತೆ ಜನ. ವ್ಯಭಿಚಾರೇತು ಕಸ್ಮಿನ್ಶ್ಚಿತ್ ವ್ಯತಿಕ್ರಮ್ಯ ಪರಾನ್ ಸುತಾನ್ ಪಿತ್ರೋಕ್ತ ಕುಪಿತೇನಾಥ ಜಹೀಮಾಂ ಜನನೀಮಿತಿ. ಒಂದು ಸರ್ತಿ ಅದೇನಾಗಿತ್ತೋ ಅವರಪ್ಪನಿಗೆ ವಿಪರೀತ ಸಿಟ್ಟು ಬಂತು ಅವನ ಹೆಂಡತಿಯ ಮೇಲೆ, ಅಂದ್ರೆ ಚಿರಕಾರಿಯ ಅಮ್ಮನ ಮೇಲೆ. ಚಿರಕಾರಿಯನ್ನ ಕರೆದು, ಏಯ್ ನಿಮ್ಮ ಅಮ್ಮನನ್ನು ಕೊಂದಾಕ್ಬಿಡು ಅಂತಂದ. ಸತತೇತಿ ಚಿರೇಣೋಕ್ತ್ವ ಸ್ವಭಾವ ಚಿರಕಾರಿಕ ವಿಮೃಶ್ಯ ಚಿರಕಾರಿತ್ವಾತ್ ಚಿಂತಯಾಮಾಸ ವೈ ಚಿರಂ. ಆಯ್ತು ಅಂತಂದ, ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಚಿರಕಾರಿಕ ಪಿತುರಾಜ್ಞಾಂ ಕಥಂ ಕಾರ್ಯಂ ಕುರ್ಯಾಂ ನ ಹನ್ಯಾಂ ಮಾತರಂ ಕಥಂ ಕಥಂ ಧರ್ಮಚ್ಛಲೇನಾಸ್ಮಿನ್ ನಿಮಜ್ಜೇಯಮಸಾಧುವತ್. ಅಲ್ಲ, ತಂದೆಯ ಅಣತಿಯನ್ನ ಪಾಲನೆ ಮಾಡಬೇಕೇ ಮಾಡಬಾರ್ದೆ? ಅಮ್ಮನನ್ನ ಕೊಲ್ಬೇಕೇ ಕೊಲ್ಬಾರ್ದೆ? ಅಪ್ಪನ ಮಾತು ಕೇಳಿ ಅಮ್ಮನನ್ನ ಕೊಂದೆ ಅಂತನ್ನೋದು ಧರ್ಮದಂತೆ ಇರುವ ನಡೆ, ಧರ್ಮವಲ್ಲ. ಇದರಲ್ಲಿ ನಾನು ಸಿಕ್ಕಾಕೋಬಾರದು. ಪಿತುರಾಜ್ಞಾ ಪರೋ ಧರ್ಮ ಸ್ವಧರ್ಮೋ ಮಾತೃರಕ್ಷಣಂ ಅಸ್ವತಂತ್ರಂ ತು ಪುತ್ರತ್ವಂ ಕಿನ್ನು ಮಾಮತ್ರ ಪೀಡಯೇತ್. ತಂದೆಯ ಅಣತಿಯನ್ನ ಪಾಲನೆ ಮಾಡಿದ್ದು ಪರಮ ಧರ್ಮ. ಮಾತೃ ರಕ್ಷಣೆ ಎನ್ನುವುದು ಸ್ವಧರ್ಮ. ಮಗ ಅಂತನ್ನೋದು ಅಸ್ವತಂತ್ರ. ಯಾಕೆಂದ್ರೆ ತಂದೆ ಹೇಳಿದಾಗೂ ಕೇಳಬೇಕು, ಅಮ್ಮನ ರಕ್ಷಣೆಯೂ ಮಾಡಬೇಕು. ಏನು ಮಾಡಬಾರದು? ನಾನು ಏನು ಮಾಡಬೇಕು? ಸ್ತ್ರೀಯಂ ಹತ್ವಾ ಮಾತರಂಚ ಕೋನು ಜಾತು ಸುಖೀ ಭವೇತ್ ಪಿತರಂ ಚಾಪ್ಯವಜ್ಞಾಯ ಕಪ್ರತಿಷ್ಠಾಮವಾಪ್ನುಯಾತ್. ಹೆಣ್ಣನ್ನು ಕೊಲ್ಲೋದೇ ತಪ್ಪು, ಹೆತ್ತವಳನ್ನು ಕೊಲ್ಲೋದು ಇನ್ನೂ ತಪ್ಪು. ಅದರಿಂದಾಗಿ ಒಳ್ಳೆಯದಾಗಿದ್ದು ಯಾರಿಗೂ ಕಂಡಿಲ್ಲ. ತಾಯಿಯನ್ನೇ ಕೊಂದು ಬಿಡೋದಂತೆ. ಪಿತರಂ ಚಾಪ್ಯವಜ್ಞಾಯ, ಇನ್ನು ಅಪ್ಪನನ್ನ ಕಡೆಗಣಿಸಿದ್ರೂ ಕೂಡ ಒಳ್ಳೆಯದಾಗೋದೇನಿಲ್ಲ. ಅನವಜ್ಞಾ ಪಿತೃಯುಕ್ತ ಸ್ವಧರ್ಮೋ ಮಾತೃರಕ್ಷಣಂ ಯುಕ್ತ ಕ್ಷಮಾ ಪ್ರಭಾವೌತೌ ನಾತಿವರ್ತ್ಯವು ಕಥಂ ಮಯಾ. ಅನವಜ್ಞಾ ಪಿತೃಯುಕ್ತ, ತಂದೆಯ ಅಣತಿಯನ್ನ ಕಡೆಗಣಿಸಬಾರದು. ತಂದೆ ಆರ್ಡರ್ ಮಾಡಿದ್ಮೇಲೆ ಮಾಡಬೇಕು ಅದನ್ನ. ನನ್ನ ಧರ್ಮ ಅದನ್ನು ರಕ್ಷಿಸ್ಕೋಬೇಕು, ಮಾತೃ ರಕ್ಷಣ. ಯುಕ್ತ ಕ್ಷಮಾ ಪ್ರಭಾವೌತವು, ಅವರಿಬ್ಬರು ಪ್ರಭಾವ ಇವನ ಮೇಲೆ ಇದ್ದೇ ಇರುತ್ತೆ, ಮಕ್ಕಳ ಮೇಲೆ. ಏನ್ ಮಾಡಬೇಕು? ಪಿತಾ ಹ್ಯಾತ್ಮಾನಮಾಧತ್ತೆ ಮಾತಾ ಭಸ್ತ್ರಾಹ್ಯ ನಿಂದಿತ ಶೀಲಚಾರಿತ್ರ ಗೋತ್ರಸ್ಯ ಧಾರಣಾರ್ಥಂ ಕುಲಸ್ಯ ಚ. ತಂದೆ ತನ್ನನ್ನೇ ತಾಯಿಯಲ್ಲಿ ಇಡ್ತಾನೆ. ತಾಯಿಯ ಹೊಟ್ಟೆ ಅನ್ನೋದು ಚರ್ಮದ ಚೀಲ, ಅದರಿಂದ ಹೊರಗಡೆ ಬರ್ತೇನೆ. ನಾನು ಬಹಳ ಕಾಲ ಅಲ್ಲಿದ್ದರ ಆಶ್ರಿತನಾಗಿದ್ದರ ಕೃತಜ್ಞತೆ ಇರಬೇಕು. ಆಶ್ರಿತನಾಗಬೇಕಾದ್ರೆ ನನ್ನ ಅಲ್ಲಿ ಇಟ್ಟನಲ್ಲ, ಅವನ ಬಗ್ಗೆನೂ ಕೃತಜ್ಞ ಆಗಿರ್ಬೇಕು. ನಾನೇನ್ ಮಾಡಲಿ ಈಗ? ಆ ಇಟ್ಟವನು ನಾನು ಎಲ್ಲಿ ಇದ್ದೇನೋ ಅದನ್ನು ಕೊಲ್ಲು ಅಂತ ಇದ್ದಾನೆ. ಸೋಹಮಾತ್ಮ ಸ್ವಯಂ ಪಿತ್ರ ಪುತ್ರತ್ವೇ ಚ ಕೃತ ಪುನಃ ವಿಜ್ಞಾನಮೇತತ್ ಕಿನ್ನ ಸ್ಯಾತ್ ಬುಬುಧೇ ಚಾತ್ಮಸಂಭವಂ. ಹೀಗಾಗಿ ನನ್ನ ಅಪ್ಪನ ಒಂದು ಅಣತಿಯನ್ನ ಪಾಲನೆ ಮಾಡಬೇಕು,
ಜಾತಕರ್ಮಣಿ ಯತ್ಪ್ರಾಹ ಪಿತಾ ಯಚ್ಚೋಪಕರ್ಮಣಿ ಪರ್ಯಾಪ್ತಸ್ಥ ದೃಢೀಕಾರ ಪಿತೃಗೌರವ ನಿಶ್ಚಯೇ. ಜಾತಕರ್ಮದಲ್ಲಿ ಮೊದಲು ನನಗೆ ಜೇನನ್ನು ಕುಡಿಸಿದವ ಅವನು. ಅವಾಗೆಲ್ಲ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸುವ ಮುನ್ನ, ಈಗ ಡಾಕ್ಟರ್ ಬಿಡಲ್ಲ, ಅವಾಗ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸುವ ಮುನ್ನ ತಂದೆಯಾದವನು ಬಂದು, ಹೊಕ್ಕಳ ಬಳ್ಳಿಯನ್ನು ಕತ್ತರಿಸುವ ಮುನ್ನ ತಂದೆಯಾದವನು ಮಗುವಿಗೆ ಜೇನನ್ನು ನೆಕ್ಕಿಸಬೇಕು. ನೆಕ್ಕಿಸಿ ಸ್ತನಂ ದತ್ತ ಅಂತ ಹೇಳಿ ಅನುಮತಿ ಕೊಡಬೇಕು. ನಾಭಿಂ ಕೃಂತತ ಅಂತ ಹೇಳಿ ಅವನು ಹೇಳಿದ ಮೇಲೆ ನಾಭಿಯನ್ನು ಕತ್ತರಿಸಬೇಕು. ಆ ನಾಭಿ ಕರ್ತನವೇ ಜಾತಕರ್ಮ ಅಂತ. ಹೀಗಾಗಿ ತಂದೆ ಹೇಳಿದ್ದಾನೆ ತಾಯಿಯನ್ನು ಕೊಲ್ಲು ಅಂತ. ಕೊಲ್ಲೋದೋ ಬೇಡವೋ? ತಂದೆಯನ್ನ ಕಡೆಗಣಿಸುವ ಹಾಗಿಲ್ಲ. ತಾಯಿಯನ್ನ ಕೊಂದ್ರೆ ಪರಮ ಪಾಪ. ತಂದೆಗಿಂತ ತಾಯಿ ಮಿಗಿಲು ಅಂತ, ತಂದೆ ಪರಮ ಗುರು ಅಂತ ಯಾರ ಮಾತು ಕೇಳಲಿ ನಾನು? ಗುರೋರಗ್ರ್ಯ ಪರೋ ಧರ್ಮ ಪೋಷಣಾಪ್ಯಾಯನಾನ್ವಿತ ಪಿತಾ ಯದಾ ಧರ್ಮಸ್ಸಹ ವೇದೇಶ್ವಪಿ ಸುನಿಶ್ಚಿತ. ತಂದೆಯನ್ನ ಕೇಳಬೇಕು, ತಂದೆಯ ಮಾತನ್ನ ಅಂತನ್ನೋದು ವೇದಬದ್ಧವಾದ ಶಾಸನ. ಪ್ರೀತಿ ಮಾತ್ರಂ ಪಿತುಪುತ್ರ ಸರ್ವಂ ಪುತ್ರಸ್ಯ ವೈ ಪಿತಾ ಶರೀರಾದೀನಿ ದೇಯಾನಿ ಪಿತಾತ್ವೇಕ ಪ್ರಯಚ್ಛತಿ. ಯಾಕೆ ಅಂದರೆ ತಂದೆ ರೇತಸ್ಸನ್ನು ಕೊಡದೆ ಹೋದರೆ ಮಗ ಹುಟ್ಟೋದಾದರೂ ಹೇಗೆ? ಮಗ ಆಗಲಿ ಮಗಳಾಗಲಿ. ತಸ್ಮಾತ್ ಪಿತೃವ ಚಕ್ಕಾರ್ಯಂ ನ ವಿಚಾರ್ಯಂ ಕಥಂಚನ ಪಾತಕಾನ್ಯಪಿ ಪೂಯಂತೆ ಪಿತುಶಾಸನಕಾರಿಣ. ಅದರಿಂದಾಗಿ ತಂದೆಯ ಮಾತನ್ನು ಕೇಳಬೇಕು, ವಿಚಾರ ಮಾಡಬಾರದು. ತಂದೆಯ ಮಾತನ್ನು ಕೇಳಿದವನಿಗೆ ಮಹಾಪಾತಕಗಳು ಇಲ್ಲವಾಗತ್ತೆ. ಭೋಗ್ಯ ಭೋಗೆ ಪ್ರಸವನೆ ಸರ್ವಲೋಕ ನಿದರ್ಶನೆ ಭರ್ತ್ರಾಚೈವ ಸಮಾಯೋಗೆ ಸೀಮಂತೋನ್ನಯನೆ ತಥಾ ಆಶಿಷಸ್ತಾ ಭಜಂತೇನಂ ಪುರುಷಂ ಪ್ರಾಹಯತ್ಪಿತಾ. ಹುಟ್ಟುವಾಗ, ಭೋಗಿಸುವಾಗ, ಭರ್ತ್ರಾಚೈವ ಸಮಾಯೋಗೆ ಗಂಡನ ಜೊತೆ ಹೆಣ್ಣು ಕೂಡಿದಾಗ, 6 ತಿಂಗಳಲ್ಲಿ ಸೀಮಂತ ಉನ್ನಯನ ಮಾಡುವಾಗ, ಬೈತಲೆಯನ್ನ ಸೀಳುವಾಗ ತಂದೆಯ ಭರಪೂರ ಆಶೀರ್ವಾದ ಮಗುವಿನಲ್ಲಿ ಇರುತ್ತೆ. ಗರ್ಭದ ಒಳಗಡೆ ಏನಾದರೂ ಲೋಪದೋಷಗಳಿದ್ರೆ ಆ ಸೀಮಂತೋನ್ನಯನದ ಕಾಲದಲ್ಲಿ ಸರಿಯಾಗತ್ತೆ ಅಂತ. ಕಾಡು ಹಂದಿಯ ಮುಳ್ಳು, ಅದರಿಂದ ಬೈತಲೆಯನ್ನ ಸೀಳಬೇಕು. ಅವಳು ಗರ್ಭಿಣಿ ಅಂತ ಗೊತ್ತಾದಾಗಿನಿಂದ ತಲೆ ಬಾಚಿಕೊಂಡಿರಲ್ಲಂತೆ. ಯಾರು? ತಾಯಿ. ಅವಾಗ, ಈಗಲ್ಲ, ಈಗ ಅದರ ಐಡಿಯಾನೇ ಇಲ್ಲ. ಇವರು ಕೂಡ ಕೆಲವರು ಕೇಳಿದ್ರೆ ನಮ್ಮ ಮನೆಯಲ್ಲಿ ಬಂದಿಲ್ಲ ಅಂತಾರೆ. ಅದು ವೇರದಲ್ಲಿರೋದ್ರಿ, ನಿಮ್ಮ ಮನೇಲಿ ಬರೋದು ಬರದೇ ಇರೋದು ಮುಖ್ಯ ಅಲ್ಲ, ವೇರದಲ್ಲಿರೋದಪ್ಪ. ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂದ್ರೆ ಸ್ವಲ್ಪ ಹಿಂದಿನವ್ರು ಮರೆತಿದ್ರು ಅಷ್ಟೇ, ಅದನ್ನ ಸರಿ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ಈಗ ಕೆಲವರು ಏನ್ ಮಾಡ್ಬಿಡ್ತಾರೆ, ಆ ಬಾಚಣಿಗೆ ತರಿಸಿ ಹಿಂಗೆ ಸೀಳಿಸ್ಬಿಡ್ತಾರೆ. ಅದು ಸೀಳ್ಕೊಂಡೇ ಇರುತ್ತೆ, ಅದು ಬೇರೆ. ಇವರು ಸೀಳೋ ಹಾಗೆ ಮಾಡ್ತಾರೆ. ಅವಾಗ ವರಾಹ ಕೇಸರದ ಮುಳ್ಳಿನಿಂದ ಹೀಗೆ ಸೀಳಬೇಕಿತ್ತು. ಹಾಗೆ ಸೀಳಿದಾಗ ಆಯುರ್ವೇದದಲ್ಲಿ ಹೇಳೋದು, ಅಲ್ಲೇನು ಹೇಳಲ್ಲ, ಸೀಮಂತೋನ್ನಯನಂ ಕರಿಷ್ಯ ಅಷ್ಟೇ. ಅಂದರೆ ಅದು ಅನುಮತಿ. ಮತ್ತೆ ನೀನು ಹೂ ಮುಡ್ಕೊಳ್ಳಿಕ್ಕೆ, ಆಮೇಲೆ ಬೇರೆ ಹಣ್ಣುಗಳನ್ನು ತಿನ್ನಲಿಕ್ಕೆ, ಬಯಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಗಂಡ ಕೊಡುವ ಅನುಮತಿ. ಆಮೇಲೆ ಅದಾಗಿ ಇನ್ನೊಂದು ಪಕ್ಕದಲ್ಲೊಂದು ಉಂಟು, ಅನವಲೋಭನ ಅಂತ. ಏನೇನೋ ಆಸೆ ಬಂದ್ಬಿಟ್ರೆ ಗತಿ ಏನು? ಅಲ್ಲಿ ಹೊಟ್ಟೆಯಲ್ಲಿರುವ ಮಗನ ಪ್ರಭಾವದಿಂದಲೋ ಅಥವಾ ಇವಳ ದುಷ್ಟತನ ಜಾಗೃತವಾಗಿಯೋ ಏನೇನೋ ಆಸೆ ಬಂದ್ಬಿಟ್ರೆ, ಯಾರೋ ಒಬ್ಳು ರಕ್ತದಲ್ಲಿ ಸ್ನಾನ ಮಾಡಬೇಕು ಅಂದ್ಕೊಂಡಂತೆ, ಅಲ್ಲ ಉಂಟು.
ಪ್ರಾಚೀನ ಭಾರತದ ಕಾವ್ಯವೊಂದರಲ್ಲುಂಟು. ಪ್ರಾಯ ನನ್ನ ನೆನಪಿನ ಶಕ್ತಿ ಕರೆಕ್ಟ್ ಆಗಿದ್ರೆ ಜೀಮೂತ ಕೇತುವಿನ ಒಂದು ಕಥೆ, ಜೈನರ ಕಥೆಯ ಜೀಮೂತ ಕೇತುವಿನ ಕಥೆ, ನನಗೆ ಅದು ನಾಟಕ ನೆನಪಾಗ್ತಾ ಇಲ್ಲ. ಅದರಲ್ಲಿ ಅವಳು ರಕ್ತದಲ್ಲಿ ಸ್ನಾನ ಮಾಡಬೇಕು ಅಂತಾಳೆ. ಅಹಿಂಸೆ, ಅದಕ್ಕೆ ಕೆಂಪು ಬಣ್ಣದ ನೀರನ್ನು ಇಟ್ಟು ಅಲ್ಲಿ ಸ್ನಾನ ಮಾಡು ಅಂತಾರೆ. ಅವಳು ಸ್ನಾನ ಮಾಡ್ತಾ ಇರ್ಬೇಕು, ಒಂದು ಹದ್ದು ಬಂದು ಇದು ಕೂಡ ಒಂದು ಮಾಂಸ ಅಂತ ಹೇಳಿ ಕಟ್ಕೊಂಡು ಹೋಗುತ್ತೆ ಅವಳನ್ನ. ಆಮೇಲೆ ಹೇಗೋ ಮಾಡಿ ಅದು ಕತೆ ಮುಂದುವರಿಯುತ್ತೆ ಬಿಡಿ. ಆ ತರಹ ಬರಬಾರದಲ್ವ, ಅದಕ್ಕೆ ಅನವಲೋಭನ ಅಂತ ಒಂದು ಕ್ರಿಯೆ. ಆ ಸೀಮಂತದ ಜೊತೆಗೇನೆ ಮಾಡ್ತಾರೆ. ಅದರಿಂದಾಗಿ ಆಗ ಅಂಗ ಸಂಪತ್ತಿಯನ್ನು ಕೊಡ್ತಾನೆ ತಂದೆ, ಅವನು ಮಾತನ್ನ ಕೇಳಬೇಕು. ಆಶಿಷಸ್ತಾ ಭಜಂತೇನಂ ಪುರುಷಂ ಪ್ರಾಹಯತ್ ಪಿತಾ ಪಿತಾ ಧರ್ಮ ಪಿತಾ ಸ್ವರ್ಗ ಪಿತಾ ಪರಮಕಂ ತಪಃ ಪಿತರಿ ಪ್ರೀತಿ ಮಾಪನ್ನೇ ಸರ್ವಾ ಪ್ರೀಣಂತಿ ದೇವತಾ. ಅದರಿಂದಾಗಿ ತಂದೆಯೇ ಧರ್ಮ ಸಾಧನ, ತಂದೆಯೇ ಧರ್ಮದ ಗುರು, ತಂದೆಯೇ ಸ್ವರ್ಗ ಸಾಧನ. ಆಯ್ತೇ, ತಂದೆಯೇ ತಪಸ್ಸಿನ ಉಪದೇಶಕ. ತಂದೆ ಪ್ರೀತಿಯನ್ನು ಹೊಂದಿದರೆ ಎಲ್ಲ ದೇವತೆಗಳು ಪ್ರೀತರಾಗ್ತಾರೆ. ನಿಷ್ಕೃತಿ ಸರ್ವ ಪಾಪಾನಾಂ ಪಿತಾ ಯದ ವಿನಂದತಿ. ತಂದೆ ಪ್ರೀತಿಯನ್ನು ಹೊಂದಿದರೆ ಎಲ್ಲ ಪಾಪಗಳ ಪರಿಹಾರ. ಮುಚ್ಚತೆ ಬಂಧನಾತ್ ಪುಷ್ಪಂ ಫಲಂ ವೃಂತಾಚ್ಚ ಮುಚ್ಚತೆ ಕ್ಲಿಶ್ಯನ್ನಪಿ ಪಿತು ಸ್ನೇಹ ಪುತ್ರ ಸ್ನೇಹಂ ನ ಮುಂಚತಿ. ಹೂವು ತೊಟ್ಟಿನಿಂದ ಕಳಚಿ ಬೀಳುತ್ತೆ, ಹಣ್ಣು ಗೊಂಚಲಿಂದ ಕಳಚಿ ಬೀಳುತ್ತೆ, ಆದರೆ ತಂದೆಯ ಸ್ನೇಹ ಕಳೆದು ಹೋಗೋದಿಲ್ಲಪ್ಪ. ಏತದ್ವಿಚಿಂತಿತಂ ತಾವತ್ ಪುತ್ರಸ್ಯ ಪಿತೃಗೌರವಂ ಪಿತುರಲ್ಪಾಂತರಂ ಸ್ಥಾನಂ ಚಿಂತಯಿಷ್ಯಾಮಿ ಮಾತರಂ. ಅದರಿಂದಾಗಿ ತಂದೆಯ ಮಾತನ್ನ ನಡೆಸಬೇಕು. ಇದು ಅನೇಕ ಶಾಸ್ತ್ರಗಳ ಮಾತನ್ನು ಚಿಂತನೆ ಮಾಡಿದ್ದೇನೆ. ಈಗ ತಾಯಿ ಬಗ್ಗೆ ಯೋಚನೆ ಮಾಡಬೇಕು. ಯೋ ಹ್ಯಯಂ ಮಯಿ ಸಂಘಾತಃ ಮರ್ತ್ಯತ್ವೇ ಪಾಂಚಭೌತಿಕಃ ಅಸ್ಯ ಮೇ ಜನನೀ ಹೇತುಃ ಪಾವಕಸ್ಯ ಯಥಾರಣಿಃ. ನಾನು ಈ ದೇಹದಲ್ಲಿ ಏನೇನು 5 ಭೂತಗಳು, ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಈ 5 ಭೂತಗಳು ಏನು ಈ ಶರೀರದಲ್ಲಿ ಇದೆ, ಈ ಶರೀರಕ್ಕೆ ಈ 5 ಭೂತಗಳು ಬಂದು ಸೇರಿಕೊಂಡದ್ದು ಎಲ್ಲಿಂದ? ತಾಯಿಯಿಂದ. ಬೆಂಕಿಗೆ ಅರಣಿ ಇದ್ದ ಹಾಗೆ ಮಾತಾ ದೇಹಾರಣಿ ಪುಂತಾಂ ಸರ್ವಸ್ಯಾರ್ಥಸ್ಯ ನಿರ್ವೃತಿ ನಚ ಶೋಚತಿ ನಾಪ್ಯೇಚ ಸ್ಥಾವಿರ್ಯಮಪಕರ್ಷತಿ. ತಾಯಿ ಅನ್ನುವ ತಾಯಿಯ ದೇಹ ಅರಣಿ ಇದ್ದ ಹಾಗೆ, ಅದರೊಳಗಡೆ ಮಗನೆಂಬ ಬೆಂಕಿ ಇರ್ತಾನೆ, ಅವನು ಹೊರಗಡೆ ಬರ್ತಾನೆ. ಆ ಪ್ರೀತಿ ಸ್ಥಾವಿರ್ಯಂ ನಾಪಕರ್ಷತಿ. ಮುದಿತನ ಏನಿದೆ, ಆ ಮುದಿತನ ತಾಯಿಯ ಪ್ರೀತಿಯನ್ನು ಕಡಿಮೆ ಮಾಡಲ್ಲ. ಮಗ ಮುದಿಯಾದರೂ ಮಗನ ಮೇಲೆ ಉತ್ಕಟವಾದ ಪ್ರೀತಿ ತಾಯಿಗಿರುತ್ತೆ. ನಚ ಶೋಚತಿ ನಾಪ್ಯೇಚ ಶ್ರಿಯಾಹೀನೋಪಿ ಯೋಗೇಹಂ ಅಂಬೇತಿ ಪ್ರತಿಪದ್ಯತೆ ಪುತ್ರ ಪೌತ್ರ ಸಮಾಪನ್ನೋ ಜನನೀಂ ಯಸ್ಸಮಾಶ್ರಿತಃ ಅಪಿ ವರ್ಷ ಶತಸ್ಯಾಂತೆ ಹಾಯನತ್ವೇತ ವರ್ತತೆ. ಮಕ್ಕಳಿರ್ಲಿ, ಮೊಮ್ಮಕ್ಕಳಿರ್ಲಿ, ಆ ಮೊಮ್ಮಕ್ಕಳಿಗೆ ಮಕ್ಕಳಾಗಿರ್ಲಿ, ತಾಯಿ ಬದುಕಿದ್ರೆ ಇವನಿಗೆ 100 ವರ್ಷ ಆಗಿರ್ಲಿ, ಅವಳನ್ನ ಇವನು ಹೊಂದಿದರೆ ಮಗು ಅಂತ ಕರೀತಾಳವಳು. ಸಮರ್ಥಂ ವಾ ತಮರ್ಥಂ ವಾ ಕೃಶಂ ವಾಪ್ಯಕೃಶಂ ತಥಾ ರಕ್ಷತ್ಯೇವ ಸುತಂ ಮಾತಾ ನಾಣ್ಯ ಪೋಷ್ಟ ತಥಾ ವಿಧ. ಮಗ ಸಮರ್ಥ ಆಗಲಿ ಅಸಮರ್ಥ ಆಗಲಿ, ಶ್ರೀಮಂತನಾಗಲಿ ಬಡವನಾಗಲಿ, ತಾಯಿ ಮಗನನ್ನ ರಕ್ಷಣೆ ಮಾಡೇ ಮಾಡ್ತಾಳೆ. ಬೇರೆ ತಾಯಿಗೆ ಸಮನಾದ ಪೋಷಣೆಯೇ ಇಲ್ಲ. ತದಾ ಸವೃದ್ಧೋ ಭವತಿ ಯದಾ ಭವತಿ ದುಃಖಿತಃ ತದಾ ಶೂನ್ಯಂ ಜಗತ್ತಸ್ಯ ಯದಾ ಮಾತ್ರ ವಿಯುಜ್ಯತೆ.
ನಿಜವಾದ ಜವಾಬ್ದಾರಿ ತಲೆ ಮೇಲೆ ಅಂತ ಬರೋ ತಾಯಿ ತಂದೆ ಹೋದಾಗ. ಅಲ್ಲಿ ತನಕ ಜವಾಬ್ದಾರಿ ಅಂತ ಒಂದು ಇರೋದೇ ಇಲ್ಲ. ತದಾ ಶೂನ್ಯಂ ಜಗತ್ತಸ್ಯ ನಾಸ್ತಿ ಮಾತೃ ಸಮಾಚ್ಛಾಯ ನಾಸ್ತಿ ಮಾತೃ ಸಮಾಗತಿ ನಾಸ್ತಿ ಮಾತೃ ಸಮಂತ್ರಾಣಂ ನಾಸ್ತಿ ಮಾತೃ ಸಮಾಪ್ರಪಾಂ. ತಾಯಿ ಅನ್ನುವುದಕ್ಕಿಂತ ಒಳ್ಳೆಯ ನೆರಳಿಲ್ಲ, ತಾಯಿಗಿಂತ ಒಳ್ಳೆಯ ಗತಿ ಇಲ್ಲ, ತಾಯಿಗಿಂತ ಒಳ್ಳೆಯ ಬೆಚ್ಚನೆಯ ರಕ್ಷಣೆ ಇಲ್ಲ. ನಾಸ್ತಿ ಮಾತೃ ಸಮಾಪ್ರಪ. ಈ ಜನ್ಮಾಂತರದ ಒಂದು ದಾರಿಯಲ್ಲಿ ತಾಯಿ ಅನ್ನುವ ಅರವಟ್ಟಿಗೆಯನ್ನ, ಅದ್ಭುತವಾದ ನೀರುಣಿಸುವ ಅರವಟ್ಟಿಗೆಯನ್ನ ದೇವರು ಕೊಟ್ಟಿದ್ದಾನೆ. ಹೀಗಾಗಿ ನಾಸ್ತಿ ಮಾತೃ ಸಮಾಪ್ರಪ. ಕುಕ್ಷೌ ಸಂಧಾರಣಾಧಾತ್ರಿ ಜನನಾತ್ ಜನನಿ ಸ್ಮೃತ ಅಂಗಾನಾಂ ವರ್ಧನಾದಂಬ ವೀರಸೂತ್ವೇನ ವೀರಸೂ. ಹೊಟ್ಟೆಯಲ್ಲಿ ಧರಿಸುವುದರಿಂದ ಅವಳನ್ನು ಧಾತ್ರಿ ಅಂತ ಕರೀತಾರೆ, ಹುಟ್ಟಿಸುವುದರಿಂದ ಜನನಿ ಅಂತ ಕರೀತಾರೆ. ಅಂಗಾಂಗಗಳನ್ನು ಬೆಳೆಸುತ್ತಾಳೆ, ಆದ್ದರಿಂದಾಗಿ ಅಂಬಾ ಅಂತಾರೆ. ಯೋಗ್ಯನಾಗಿ ಬೆಳೆಸಿದರೆ ವೀರಸೂಹು ಅಂತಾರೆ. ಶಿಶೋ ಶುಶ್ರೂಷಣಾತ್ವಶ್ರೂಹು ಮಾತಾ ದೇಹಮನಂತರಂ ಚೇತನಾವಾಂಸಕೋ ಹನ್ಯಾತ್ ಯಸ್ಯ ನಾಸು ಶಿರಂ ಶಿರಃ. ಈ ತರಹದ ತಾಯಿ, ಅವಳು ದೇಹದಲ್ಲಿ ಅವಳ ಹೊಕ್ಕಳು ಬಳ್ಳಿ ಇಲ್ಲದಿದ್ದರೆ ನಮಗೆ ತೂತೆ ಇಲ್ಲದೆ ಉಸಿರಾಡೋದೇನು? ಅದೊಂದೇ ಲೈಫ್ ಲೈನ್, ನಿಜವಾದ ಲೈಫ್ ಲೈನ್ ಅದೇ, ರೋಡ್ ಅಲ್ಲ. ಲೈಫ್ ಲೈನ್ ಯಾವುದು ಅಂತಂದ್ರೆ ತಾಯಿಯ ಹೊಕ್ಕಳ ಬಳ್ಳಿ. ಅದು ಏನಿದೆ ಪ್ರಧಾನ. ದಂಪತ್ಯೋಪ್ಪಾಣಿ ಸಂಶ್ಲೇಷೆ ಯೋಭಿಸಂಧಿ ಕೃತಕ್ಕಿಲ ತಮ್ಮ ಮಾತಾವಾ ಪಿತಾವೇತಿ ಭೂತಾರ್ಥೋ ಮಾತರಿಸ್ಥಿತಃ. ತಂದೆ ತಾಯಿಗಳು ಕೈ ಮಿಲಾಯಿಸಿದಾಗ, ಪಾಣಿಗ್ರಹಣ ಅಂತ ಹೇಳ್ತೇವಲ್ಲ, ಅವಾಗ ತಂದೆ ತಾಯಿ ಇಬ್ಬರು ಇದ್ದಾರೆ. ಆದರೆ ಪೂರ್ತಿ ರಕ್ಷಣೆ ಚಿಕ್ಕವರಿದ್ದಾಗ ತಾಯಿಯ ಕಡೆಯಿಂದಲೇ ಆಗುವುದು. ಮಾತಾ ಜಾನಾತಿ ಯದ್ಗೋತ್ರಂ ಮಾತಾ ಜಾನಾತಿ ಯಸ್ಯ ಸಹ ಮಾತುರ್ಭರಣ ಮಾತ್ರೇಣ ಪ್ರೀತಿ ಸ್ನೇಹ ಪಿತು ಪ್ರಜಾ. ತಾಯಿಗೆ ಗೊತ್ತು ಇವನು ಯಾರ ರಕ್ತ ಅಂತ, ತಾಯಿಗೆ ಗೊತ್ತು ಇದು ಯಾರ ವಂಶ ಅಂತ, ತಾಯಿಗೆ ಗೊತ್ತು. ತಂದೆ ಏನ್ ಮಾಡ್ತಾನೆ? ತಾಯಿ ಹೇಳಿದ್ದು, ತಾಯಿ ಸರ್ಟಿಫೈ ಮಾಡಿದ್ದನ್ನ ಒಪ್ಕೊಳ್ಬೇಕಷ್ಟೆ. ಅದರಿಂದಾಗಿ ತಾಯಿ ಎಷ್ಟು ಮಿಗಿಲು. ವೇದ ಅನ್ನೋದು ತಾಯಿ ಇದ್ದ ಹಾಗೆ, ವೇದ ಮಾತೆ, ದೇವರು ತಂದೆ. ತಾಯಿ ಯಾರನ್ನು ತೋರಿಸ್ತಾಳೋ ಅವನು ತಂದೆ. ತಾಯಿ ಇವನನ್ನ ತಂದೆ ಅಲ್ಲ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗಲ್ಲ. ಹೆಂಗ್ ನಂಬ್ತೀರಾ? ನನ್ನ ಮತ್ತೆ ಕುಮುದಮ್ಮನವರ ಕಥೆಯನ್ನು ನಾನೀಗಾಗಲೇ ಬೇಕಾದ ಸರ್ತಿ ಹೇಳಿದ್ದೇನೆ. ಆಟೋದಲ್ಲಿ ಕೂತಾಗ ಅವರು ತಡ್ಕೊಳ್ಳಿಕ್ಕಾಗದೆ ಪ್ರಶ್ನೆ ಮಾಡ್ತಾ ಇರ್ತಿದ್ರು. ಮೊದಲೆಲ್ಲ ಆಟೋ ಹೇಗೆ ಅಂತಂದ್ರೆ ಅವರು ಮುಕ್ತವಾಗಿ ಇವ್ರ ಜೊತೆ ಮಾತನಾಡ್ತಾ ಇದ್ರು, ಪ್ರಯಾಣಿಕರ ಜೊತೆ. ಆಗ ಎಷ್ಟು ಸ್ವಾರಸ್ಯ ಇರೋದು. ಈಗ ಇವರು ಓಲಾದವರು ಇವರೆಲ್ಲ ಅವ್ಯವಸ್ಥೆ ಮಾಡಿ ನೀವು ಬಹಳ ಮಾತಾಡಬಾರದು ಅಂತ ಹೇಳಿ ಏನು ಮಾತಾಡಲ್ಲ. ಉಳಿದದ್ರಲ್ಲಿ ಏನು ಸುಧಾರಣೆ ಆಗಲಿಲ್ಲ ಮಾತ್ರ, ಆದ್ರೆ ಮಾತಾಡಲ್ಲ. ಅದರಿಂದ ಜಗತ್ತಿನ ಎಷ್ಟು ಸ್ವಾರಸ್ಯ ನಾಶ ಆಗೋಯ್ತು ಗೊತ್ತೇ. ನಿಮಗೆಲ್ಲ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ನೀವು ಸ್ಕೂಟ್ರಲ್ಲೋ ಕಾರಲ್ಲೋ ಹೋಗುವವರು, ನಮಗದು ಬರಲ್ವೇ. ಅದರಿಂದಾಗಿ ಆಟೋ ಒಂದೇ ನಮ್ಮ ಪ್ರಯಾಣದ ರಥ. ಸರಿ, ಒಂದ್ಸರ್ತಿ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ರು ಅವರು. ಸತ್ಯವರತಂ ಸತ್ಯಪರಂ ತ್ರಿಸತ್ಯಂ, ಏನು ಚೆನ್ನಾಗಿದೆ ಅಂತ ಭಾಗವತ ತಾತ್ಪರ್ಯದ ಬಗ್ಗೆ ಯಾರ್ದೋ ಜೊತೆ ಮಾತಾಡ್ತಾ ಇದ್ದಾರೆ. ಸರಿ, ಅವಾಗ ಅವನು ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ಆ
ಮಧ್ವಯುಜ ಸೌಧದಿಂದ ಅಲ್ಲಿ ತನಕ ನಾನು ಆಟೋದಲ್ಲೇ ನನ್ನ ಜೊತೆಗೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾ, ಆಮೇಲೆ ಅಲ್ಲಿ ಇಳಿಸಿ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿಂದ ನಾನು ಮುಂದೆ ಬರ್ತಾ ಇದ್ದೆ. ಅವರು ಕುಮ್ಮದಮ್ಮನವ್ರು ಇಳಿದ್ರು. ಸ್ವಲ್ಪ ಮುಂದೆ ಬಂದ ಕೂಡಲೇ ನೀವು ವಾದ್ಯಾರ ಅಂತ ಕೇಳ್ದವನು, ಆಟೋದವನು, ತಮಿಳ್ನವನು. ವಾದ್ಯಾರ ಅಂತಂದ್ರೆ ಪಾಠ ಮಾಡೋರು. ವಾದ್ಯಾರ ನೀವು? ಹೌದಪ್ಪ. ಸತ್ಯ ಸತ್ಯ ಅಂತ ನಿಮ್ಮ ತಾಯಿ ಮಾತಾಡ್ತಾ ಇದ್ರಲ್ಲ ಅಲ್ಲಿ, ಸತ್ಯ ಏನ್ ಗೊತ್ತೇನ್ರಿ ಅಂತ. ಏನಪ್ಪ ಅಂತಂದೆ. ನಾನು ಎಂಥ ಶಾಕ್ ಆಯ್ತು ಗೊತ್ತಾ ಸತ್ಯ ತಿಳಿದು ಅವನು ಹೇಳಿದ್ದು. ನಾನು ಒಂದು ಮಗುವನ್ನು ನನ್ನದು ಅಂತ ಅನ್ಕೊಂಡಿದ್ದೆ, ಆ ಮಗು ನನ್ನನ್ನು ತಂದೆ ಅಂತ ಅನ್ಕೊಂಡಿತ್ತು. ಮೊನ್ನೆ ಹೇಳ್ತಾಳೆ 8 ವರ್ಷ ಆ ಮಗುವಿಗೆ, ಇದು ನಿನ್ನ ಮಗ ಅಲ್ಲ ಅಂತಾಳೆ. ಹೆಂಗ್ರಿ ತಿಳ್ಕೊಳ್ಳೋದು ಸತ್ಯನಾ ಅಂತ ಕೇಳ್ದ ಅವನು. ಇಲ್ಲಪ್ಪ, ಈ ಸತ್ಯ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ, ಏನೋ ಸಿಟ್ಟಲ್ಲಿ ಹೇಳಿರ್ಬೇಕು ಅಂತ ಸಮಾಧಾನ ಮಾಡೋ ಅಷ್ಟಲ್ಲಿ ಸಾಕಾಗೋಯ್ತು. ನಿಲ್ಲಿಸ್ಬಿಟ್ಟ ಗಾಡಿ ಪಕ್ಕದಲ್ಲಿ. ಸತ್ಯ ಸತ್ಯ ಅಂತ ಮಾತಾಡ್ತಿರಲ್ರಿ ವಾದ್ಯಾರೇ, ಸತ್ಯ ಎಷ್ಟು ಕಷ್ಟ ಗೊತ್ತಾ ನಿಮಗೆ ಅಂತ. ಇರ್ಲಿ, ಅವಳು ಹೇಳಿದ್ದಾರೆ. ಅಲ್ಲಲ್ಲ, ಅದು ಏನ್ ಬೇಕಾರಾಗ್ಲಿ, ತಾಯಿ ಹೇಳಿದ್ದು ಯಾರನ್ನ ತಂದೆ ಅಂತ ತೋರಿಸ್ತಾಳೆ, ಮುಗೀತು ಅಷ್ಟೆ, ಅವನು ತಂದೆ. ಹಾಗೆ ವೇದ ಅನ್ನುವ ತಾಯಿ ಯಾರನ್ನು ತೋರಿಸತ್ತೆ, ಅವನು ತಂದೆ, ಜಗತ್ತಿನದ್ದು ಅಷ್ಟೇ. ವೇದ ನಮಗೆ ತಾಯಿ. ಆ ತಾಯಿ ಯಾರನ್ನು ತೋರಿಸ್ತಾ ಇದ್ದಾಳೆ? ಜಗದೊಡೆಯ ಅಂತ ಯಾರೋ ಒಬ್ಬರನ್ನು ತೋರಿಸ್ತಾ ಇದ್ದಾಳೆ, ಅವನೇ ದೇವರು. ಇದು ಪ್ರಾಚೀನ ಭಾರತದ ಶ್ರದ್ಧೆಯ ಕೇಂದ್ರ. ಇರ್ಲಿ, ಯಾಕೆ ಹೇಳಿದ್ದು ಅಂತಂದ್ರೆ, ಅವಳು ಹೇಳ್ತಾಳೆ, ಪಾಣಿಬಂಧಂ ಸ್ವಯಂ ಕೃತ್ವ ಸಹಧರ್ಮಮುಪೇತ್ಯ ಚ ಯದಿ ಯಾಪ್ಯಂತಿ ಪುರುಷಾಃ ಸ್ತ್ರೀಯೋ ನಾರ್ಹಂತಿ ಯಾಪ್ಯತಾಂ. ಪಾಣಿಬಂಧನ ಮಾಡಿದ ಮೇಲೆ ಅವಳು ತಪ್ಪಿ ನಡೆದರೂ ಅವಳನ್ನು ಪೋಷಿಸಬೇಕಾದ ಹೊಣೆ ಅವಳಿಗೆ ಏನೂ ಮಾಡಬಾರದು. ಏನೋ ತಪ್ಪು ಮಾಡ್ತಾವಳು, ಭೀಕರವಾದ ತಪ್ಪು, ಆಗ ಅವಳನ್ನು ಪೋಷಿಸಬೇಕಾದ ಹೊಣೆ ಗಂಡನದ್ದು. ಗಂಡ ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಬಿಡಬಹುದು. ಹೆಂಡತಿ ತಪ್ಪು ಮಾಡಿದ್ರೆ ಗಂಡನ ಹೆಂಡತಿಯನ್ನು ಬಿಡ್ಲಿಕ್ಕಿಲ್ಲ, ಅವಳನ್ನ ಸಂಪರ್ಕ ಮಾಡಲಿಕ್ಕಿಲ್ಲ, ಒಂದು ಕಡೆ ಇಟ್ಟು ಅಶನ ವಸನಗಳನ್ನು ನೋಡ್ಕೊಳ್ಬೇಕು. ಇದು ಒಂದು ಕಾಲದ ಕ್ರಮ. ಅವ್ರು ಇವತ್ತಿನದ್ದು ನೋಡಿದ್ರೆ ನಕ್ಕು ಬಿಡ್ತಾರೆ. ಇರ್ಲಿ, ಭರಣಾಧಿ ಸ್ತ್ರೀಯ ಭರ್ತ ಪಾಲನಾಚ್ಚ ಪತಿಸ್ತಥಾ ಗುಣಸ್ಯಾಸ್ಯ ನಿವೃತ್ತೌ ಚ ನ ಭರ್ತ ನ ಪತಿಸ್ತಥಾ. ಇದನ್ನು ಬೇರೊಂದು ಆಂಗಲ್ ಇಂದ ಯೋಚನೆ ಮಾಡೋಣ. ನನಗೆ ಅವರು ತಂದೆ ತಾಯಿಗಳಾದರೂ ಅವರಿಗೆ ಗಂಡ ಹೆಂಡತಿ. ಗಂಡ ಅನ್ಲಿಕ್ಕೆ ಶಬ್ದ ಏನು? ಭರ್ತ. ಭರಣಾಧಿ ಸ್ತ್ರೀಯ ಭರ್ತ. ನೋಡಿ, ನಿರ್ವಚನದ ಮೂಲಕ ಹೇಳ್ಬಿಡೋದು. ಹೊರುವುದರಿಂದ ಗಂಡ ಭರ್ತೃ ಅಂತ. ಯಾರನ್ನು ಹೊರೋದು? ಹೆಣ್ಣನ್ನ, ಹೆಂಡತಿಯನ್ನು ಹೊರತಾನೆ. ಆದ್ದರಿಂದಾಗಿ ಅವಳು ಭಾರ್ಯ, ಹೊರಲು ಯೋಗ್ಯಳಾದವಳು. ವಿವಾಹ ಅಂದ್ರೇನು? ಚೆನ್ನಾದ ಹೊರುವಿಕೆ. ವಹ ಪ್ರಾಪಣೆ ಅಂತ ಧಾತು. ಚೆನ್ನಾದ ಹೊರುವಿಕೆಯನ್ನು ವಿವಾಹ ಅಂತ ಕರೆಯೋದು. ಅದು ಹೊರೆ, ಧರ್ಮದ ಹೊರೆ. ನೀವು ಹೊರುವ ಭಾರ ಅದು. ಹೊರಬೇಕಾದವಳು ಭಾರ್ಯ, ಹೊರಲ್ಪಡಬೇಕಾದವಳು ಭಾರ್ಯ, ಹೊರಬೇಕಾದವನು ಗಂಡ. ಈ ಗುಣ ಇಲ್ಲದೆ ಹೋದ ಮೇಲೆ ಪಾಲನ ಮಾಡೋದ್ರಿಂದ ಪತಿ. ಈ ಗುಣ ಇಲ್ಲದೆ ಹೋದ್ರೆ ಗಂಡ ಭರ್ತೃ ಅಲ್ಲ, ಪತಿಯೂ ಅಲ್ಲ. ಏವಂ ಸ್ತ್ರೀನ ಪರಾಧ್ನೋತಿ ನರ ಏವಾಪರಾಧ್ಯತಿ ವಿಚ್ಚರನ್ಶ್ಚ ಮಹಾದೋಚಂ ನರ ಏವಾಪರಾಧ್ಯತಿ. ಈ ಹಿನ್ನೆಲೆಯಲ್ಲಿ ಶಾಸ್ತ್ರದ ಪ್ರಕಾರ ಹೆಣ್ಣು ಅಪರಾಧ ಮಾಡಲ್ಲ. ಅಪರಾಧ ಮಾಡೋದು ಗಂಡು ಮಾತ್ರ. ಎಲ್ಲರೂ ಮೇಲ್ಶವನಿಕ್ಕು ಮೇಲ್ಶವನಿಕ್ಕು ಅಂತ ಏನಿಲ್ಲ, ಎಲ್ಲರಿಗೂ ಸಮಾನ. ಶಾಸ್ತ್ರ ನೋಡಿ ಸಮಾನ. ಅದನ್ನ ಇಂಟರ್ಪ್ರಿಟ್ ಮಾಡುವವರಲ್ಲಿ
ಜಾರಿಗೆ ತರುವವರಲ್ಲಿ ತಪ್ಪಾಗಿರಬಹುದು, ಇಲ್ಲ ಅನ್ನಲ್ಲ. ಆದರೆ ಶಾಸ್ತ್ರ ಅನ್ನೋದು ಮೇಲ್ ಸೆಂಟ್ರಿಕ್ಕೂ ಅಲ್ಲ, ಫಿಮೇಲ್ ಸೆಂಟ್ರಿಕ್ಕೂ ಅಲ್ಲ, ಅದು ತಟಸ್ಥ. ಸ್ತ್ರೀಯೋ ಹಿ ಪರಮೋ ಭರ್ತ ದೈವತಂ ಪರಮಂ ಸ್ಮೃತಂ ತಸ್ಯಾತ್ಮನಾತು ಸದೃಜಂ ಆತ್ಮಾನಂ ಪರಮಂ ದದೌ. ಇನ್ನು ಹೆಣ್ಣು ಅಂತಂದ್ರೆ ಏನು? ತನ್ನನ್ನೇ ಕೊಟ್ಕೊಂಡ್ಬಿಟ್ಟಿದ್ದಾಳೆ ಗಂಡಿಗೆ. ಹಾಗೆ ತನ್ನನ್ನೇ ಅರ್ಪಿಸಿಕೊಂಡವಳು ಅಂದ್ರೆ ಏನು? ನಾಪರಾಧೋಸ್ತಿ ನಾರೀಣಾಂ ನರ ಏವಾಪರಾಧ್ಯತಿ ಸರ್ವಕಾರ್ಯ ಪರಾಧೀನ ನಾಪರಾಧ್ಯಂತಿ ಚಾಂಗನಾ. ಹೆಣ್ಣು ಮಕ್ಕಳ ಅಪರಾಧವೇ ಇಲ್ಲ. ಅಪರಾಧ ಅಂತ ಏನಾರಿದ್ರೆ ಅದು ಗಂಡು ಮಕ್ಕಳದೇ. ಯಾಕೆಂದ್ರೆ ಅವರು ಸರ್ವಕಾರ್ಯ ಪರಾಧೀನರು. ಅದರಿಂದಾಗಿ ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಗಂಡು ದಾರಿ ತಪ್ಪಿದರೆ ಹೆಣ್ಣು ದಾರಿ ತಪ್ಪೋದು. ಗಂಡು ದಾರಿ ತಪ್ಪಿದ್ರೆ ಆಮೇಲೆ ಹೆಣ್ಣು ದಾರಿ ತಪ್ಪೋದು. ಹೀಗಾಗಿ ಇದು ಉಪನಿಷತ್ತಿನಲ್ಲಿಯೂ ಅವನು ಜನಕರಾಜ ಛಂದೋಗೋಪನಿಷತ್ತಿನಲ್ಲಿ ಹೇಳುವಂತಹ ಮಾತಿದು. ಗಂಡು ದಾರಿ ತಪ್ಪಿದ್ರೆ ಮಾತ್ರ ಹೆಣ್ಣು ದಾರಿ ತಪ್ಪೋದು. ಗಂಡು ಬಯಸಿದರೆ ಇವಳು ದಾರಿ ತಪ್ಪಿದವಳು ಆಗಬೇಕು ಅಂತ ಆದ್ರೆ ಅವಳು ಆಗೋದು. ಅದು ಗಂಡಿನ ಮೇಲಿನ ಪ್ರೀತಿಯಿಂದಲೇ ವಿನಃ ಬೇರೆ ಅಲ್ಲ. ಇದು ಶಾಸ್ತ್ರದ ಇಂಟೆನ್ಷನ್. ಶಾಸ್ತ್ರ ಹೆಣ್ಮಕ್ಳನ್ನು ಬೈದಿಲ್ಲ. ಹಾಗಾದ್ರೆ ದಾಸರೆಲ್ಲ ಹೇಳ್ತಾರಲ್ಲ, ತಮ್ಮಲ್ಲಿರುವ ಕಾಮವನ್ನ ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ವಚನಕಾರರು ಹೇಳ್ತಾರೆ. ಏನೀಗ ಅದಕ್ಕೆ ಗಂಡಾಗಿ ಮಾಯೆ ಕಾಡೋದಿಲ್ವಾ ಹೆಣ್ಣಿಗೆ? ಕಾಮ ಅಂತ ಅರ್ಥ ಅಷ್ಟೇ. ಅದಕ್ಕೆ ಕಾಮ ಕಾಡಿತು ಅನ್ನೋದನ್ನ ಏನಾರೊಂದು ನನಗೆ ನಾನು ಬೈಕೊಳ್ಳೋ ಬದಲು ಅದು ಬೇರೆಯವ್ರ ಮೇಲೆ ಆರೋಪ ಮಾಡಿ ಬರೆಯೋದು ಅಷ್ಟೇ. ಯಶ್ಚ ನೋಕ್ತೋಥ ನಿರ್ದೇಶ ಸ್ತ್ರೀಯ ಮಿಥುನ ವೃತ್ತಯೇ ತಸ್ಯ ಸ್ಮಾರಯತೋ ವ್ಯಕ್ತಂ ಅಧರ್ಮೋ ನಾತ್ರತಂ ಚಯ ಏವಂ ನಾರೀಂ ಮಾತರಂಚ ಗೌರವೇ ಚಾದಿಕೆ ಸ್ಥಿತಾಂ. ಹೀಗೆಲ್ಲ ಇರೋದ್ರಿಂದ ಶಾಸ್ತ್ರದ ಪ್ರಕಾರ ತಾಯಿಯನ್ನ ಕೊಲ್ಲೋದು ಅಪರಾಧ. ಸರಿ, ದೇವತೆಗಳೆಲ್ಲ ಒಟ್ಟಿಗೆ ನೆಲೆಸಿರೋದು ತಂದೆಯಲ್ಲಿ. ಆ ಹಿನ್ನೆಲೆಯಿಂದ ಏನ್ ಮಾಡೋದು? ಯಾರನ್ನ ಕೊಲ್ಲಲಿ, ಏನನ್ನು ಬಿಡ್ಲಿ, ಈ ರೀತಿ ಯೋಚನೆ ಮಾಡ್ತಾ 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 ದೀರ್ಘಕಾಲೋ ವ್ಯತಿಕ್ರಾಂತ ತಥೋಸ್ಯಾಭ್ಯಾಗಮತ್ಪಿತಾ. ಬಹಳ ದೀರ್ಘಕಾಲ ಕಳೆದೋಯ್ತಂತೆ. ಅವರಪ್ಪ ಬಂದ. ಮೇಧಾತಿಥಿರ್ಮಹಾಪ್ರಾಜ್ಞೋ ಗೌತಮಸ್ತಪಸಿ ಸ್ಥಿತ ಸಂಮೃಶ್ಯ ತೇನ ಕಾಲೇನ ಪತ್ನ್ಯಾಸ್ತಸ್ಯ ವ್ಯತಿಕ್ರಮಂ. ಇತ್ತ ಅವನು ತಪಸ್ ಮಾಡ್ತಾ ಇದ್ದ. ಅವನಿಗೂ ಕೂಡ ತಪಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೆಂಡತಿಯ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಯೋಚನೆ ಮಾಡಿ, ಅಯ್ಯೋ ಪಾಪ, ಅವಳು ತಪ್ಪೇ ಮಾಡಿರಲಿಲ್ಲ, ಅಥವಾ ಆ ತಪ್ಪು ಕ್ಷಮಾರ್ಹ ಆಗಿತ್ತು, ನಾನು ಕೊಲ್ಲಿಕ್ಕೆ ಹೇಳಿದ್ ಬಹಳ ತಪ್ಪಾಯಿತು ಅಂತ ಅವನಿಗೂ ಅನ್ನಿಸಿತು. ಆಶ್ರಮಂ ಮಮತಂ ಪ್ರಾಪ್ತ ತ್ರಿಲೋಕೆ ಚ ಪುರಂದರ. ಆಗ ಅವನು ತನ್ನನ್ನ ಹಿಂದಿನದ್ದನ್ನು ನೆನಪಿಸಿಕೊಂಡ. ದಳದಳ ಕಣ್ಣಲ್ಲಿ ನೀರು ಅವನಿಗೆ. ಕಣ್ಣಲ್ಲಿ ನೀರು ಸುರಿಸ್ತಾ ಹೇಳಿಕೊಂಡ, ಒಮ್ಮೆ ಇಂದ್ರ ನನ್ನ ಆಶ್ರಮಕ್ಕೆ ಬಂದಿದ್ದ, ಬ್ರಾಹ್ಮಣ ರೂಪವನ್ನು ತೊಟ್ಟಿದ್ದ. ಅವನನ್ನ ಸ್ವಾಗತಿಸಿ ಅರ್ಘ್ಯವನ್ನು ಪಾದ್ಯವನ್ನು ನಾನಿತ್ತೆ. ಪರವಾನಸ್ಮಿತೇತ್ಯುಕ್ತ ಅನುಶಿಷ್ಟೋಸ್ಮಿತೇನ ಚ. ಅವನಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಒಂದೆರಡು ಒಳ್ಳೆ ಮಾತು ಹೇಳಬೇಕು ಅಂತ ಕೇಳಿಕೊಂಡೆ. ಆಗ ಇಂದ್ರ ಹೇಳಿದ ಮಾತು, ಅತ್ರ ಚ ಕುಶಲೇ ಜಾತೆ ಸ್ತ್ರೀಯ ನಾಸ್ತಿ ವ್ಯತಿಕ್ರಮ. ಏನು ತಪ್ಪಾದರೂ ಹೆಣ್ಣಿನ ತಪ್ಪಿರಲ್ಲ ಅಂದ. ಏವಂ ನ ಸ್ತ್ರೀ ನ ಚೈವಾಹಂ ನಾಧ್ವಗಸ್ತ್ರಿದಶೇಶ್ವರ ಅಪರಾಧ್ಯತಿ ಧರ್ಮಸ್ಯ ಪ್ರಮಾದಸ್ತ್ವಪರಾಧ್ಯತಿ. ಮೈಮರವು ಗಂಡಿಗಾಗತ್ತೆ, ಹೆಣ್ಣಿಗಾಗತ್ತೆ. ಆದರೆ ಗಂಡಿನ ಮೈಮರವೇ ದೊಡ್ಡದು. ಈ ತರಹ ಎಲ್ಲ ಹೇಳಿದ. ಅಂತರೇಣ ಮಯಾ ಜ್ಞಪ್ತಿ ಅಕಾರೀತ್ಯುದಾರಧೀ ಯದದ್ಯ ಚಿರಕಾರಿ ಸ್ಯಾತ್ ಸಮಾಂತ್ರಾಯೇತ ಪಾಪಕಾತ್. ನನ್ನ ಮಗನಿಗೆ ಎಲ್ಲರೂ ಚಿರಕಾರಿ ಚಿರಕಾರಿ ಅಂತ ತಮಾಷೆ ಮಾಡಿ ಬೈದು ಸೋಮಾರಿ ಅಂತ ಭಂಗಿಸುತ್ತಾರೆ.
ಅವನು ಇವತ್ತು ನಿಜವಾಗಿಯೂ ಚಿರಕಾರಿಕನೇ ಆಗಿದ್ರೆ ಅವನ ಮೇಲೆ ಬಹಳ ಅನುಗ್ರಹ ಆಗತ್ತೆ ನನ್ನದು ಅಂತ ಹೋದ. ಅಲ್ಲಿ ಈ ಮೊದಲ ಮಾತು ಬಂದಿತ್ತು. ಈಗ ಯೂಟ್ಯೂಬಲ್ಲಿ ನೀವು ಓಪನ್ ಮಾಡಿದ ಕೂಡಲೇ ಪ್ರಮುಖವಾದ ಒಂದು ಅಂಶ ಅಂತ ಅವ್ರಿಗನ್ಸಿದ್ದು ಹಾಕ್ತಾರೆ. ಆಮೇಲೆ ಕಂಟೆಂಟ್ ಏನಿದೆ ಅದು ಮೊದಲಿಂದ ಬರುತ್ತೆ, ಅದು ಯಾವುದೋ ಮಧ್ಯದ ಮತ್ತೆ ಮುಂದುವರಿಯುತ್ತೆ. ಆ ರೀತಿ ಆ ಟೆಕ್ನಿಕ್ ವೇದವ್ಯಾಸರದ್ದೇ ಅದು. ಇಲ್ಲಿ ನೋಡಿ, ಚಿರಕಾರಿಕ ಭದ್ರಂತೆ ಭದ್ರಂತೆ ಚಿರಕಾರಿಕ ಯಜ್ಜದ್ಯ ಚಿರಕಾರಿತ್ವಂ ತತೋಸಿ ಚಿರಕಾರಿಕಾ. ಮಗು ಚಿರಕಾರಿಕನೇ. ಈ ಶ್ಲೋಕ ನೀವು ಆರಂಭದಲ್ಲಿ ಕೇಳಿದ್ರಲ್ಲ, ಚಿರಕಾರಿಕ ಲೇಟಾಗಿ ಮಾಡುವವನೇ, ವಿಳಂಬಕಾರಿಯೇ, ನಿನಗೆ ಒಳ್ಳೇದಾಗಲಪ್ಪ, ಒಳ್ಳೇದಾಗಲಿ ನಿನಗೆ ಚಿರಕಾರಿಕ. ನೀನು ಚಿರಕಾರಿಯೇ ಆಗಿದ್ರೆ, ನಾನು ಹೇಳಿದ ಕೆಲಸವನ್ನು ದುಡುಕಿ ಮಾಡದೇ ಇದ್ದಿದ್ರೆ. ತ್ರಾಹಿಮಾಂ ಮಾತರಂ ಚೈವ ತಪೋ ಯಚ್ಚಾರ್ಜಿತಂ ಮಯ. ನನ್ನನ್ನು ರಕ್ಷಿಸು, ನಿನ್ನ ತಾಯಿಯನ್ನ ರಕ್ಷಿಸು, ನಾನು ಗಳಿಸಿದ ತಪಸ್ಸನ್ನು ರಕ್ಷಿಸು. ಸಹಜಂ ಚಿರಕಾರಿತ್ವಂ ಅತಿ ಪ್ರಜ್ಞತೆಯಾ ತವಾಂ. ಏನಪ್ಪ, ನೀನು ಯಾಕೆ ತಡವಾಗಿ ಮಾಡೋದು ಅಂದ್ರೆ ಬಹಳ ಪ್ರಜ್ಞೆ ಇರೋದ್ರಿಂದ. ಸೋಮಾರಿತನದಿಂದ ನೀನು ಚಿರಕಾರಿ ಅಲ್ಲ, ಬಹಳ ಪ್ರಜ್ಞೆ ಇರೋದ್ರಿಂದ ಚಿರಕಾರಿ. ನಿನ್ನನ್ನ ತಾಯಿ ಬಯಸಿ ಬಯಸಿ ಹೆತ್ತಳು. ಚಿರಮಾಶಾಸಿತೋ ಮಾತ್ರ ಚಿರಂ ಗರ್ಭೇಣ ಧಾರಿತ. ಎಲ್ಲರಿಗೂ ಅವಸರ ಆದ್ರೆ, ಬಹಳ ಅವಸರ ಮಾಡ್ತಾ ಇದ್ರೆ, ಬಹಳ ಬೇಗ ಮಾಡ್ತಾ ಇದ್ರೆ ಅವನೇನು 6 ತಿಂಗಳು ಹುಟ್ಟಿದವನು ಅಂತಾರೆ. ಹಾಗೆ ಇವನು ನಿಜವಾಗಿಯೂ ಬಹಳ ತಡವಾಗಿ ಹುಟ್ಟಿದವನು, 12 ತಿಂಗಳಿಗೆ ಹುಟ್ಟಿದವನು ಇವನು. ಅದಕ್ಕೆ ಚಿರಮಾಶಾಸಿತೋ ಮಾತ್ರ ಚಿರಂ ಗರ್ಭೇಣ ಧಾರಿತ ಸಫಲಂ ಚಿರಕಾರಿತ್ವಂ. ಅದಕ್ಕೆ ನಿನ್ನ ಹೆಸರು ಚಿರಕಾರಿ ಅಂತ ಇಟ್ಟೆ. ಬಹಳ ಯೋಚನೆ ಮಾಡಿ 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 ಮಾಡುವವ ಅಂತ ಆ ಹೆಸರನ್ನು ಸಾರ್ಥಕಪಡಿಸ್ಕೋ. ಚಿರಾಯತೆ ಸತ್ಯಾತ್ಮ ಚಿರಂ ಸ್ವಪತಿ ಧಾರಿತ ಆವಯೋಶ್ಚಿತ್ತ ಸಂತಾಪಂ ಅವೇಕ್ಷ ಚಿರಕಾರಿಕ. ಯಾವಾಗಲೂ ತಡ ಮಾಡ್ತಿ, ತಡವಾಗಿ ಮಲ್ಕೊಳ್ತಿ, ತಡವಾಗಿ ಹೇಳ್ತಿ, ಆಯ್ತೆ, ತಡವಾಗಿ ಎಲ್ಲ ಕೆಲಸವನ್ನ ಮಾಡ್ತಿ. ಪ್ರಜ್ಞಾಭಾರದಿಂದಾಗಿ ನೀನು ಮಾಡೋದು ತಡ, ಅದಕ್ಕೆ ನೀನು ಚಿರಕಾರಿಕ ಅಂತ ಹೇಳಿ ಇಡೀ ಹೇಳ್ಕೊಂಡು ಬರ್ತಾ ಇದ್ದಾನಂತೆ. ಬಂದಾಗ ಚಿರಕಾರಿಯನ್ನು ಕಂಡ. ಏನ್ ಮಾಡ್ದ ನಾಳೆ ಹೇಳೋಣ. ಕೃಷ್ಣಾರ್ಪಣಮಸ್ತು.